ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯ ಮುದೀರಗೆ. ಶ್ರೋತೃಗಳಿಗೆ ಮಹಾಭಾರತದ ಆದಿಪರ್ವದಲ್ಲಿ ಜನಮೇಜಯನಿಗೆ ಸರಮೆಯ ಶಾಪ. ಜನಮೇಜಯನು ಸೋಮಶ್ರವನನ್ನು ಪುರೋಹಿತನನ್ನಾಗಿ ಆರಿಸಿಕೊಂಡದು. ಆರುಣಿ, ಉಪಮನ್ಯು, ವೇದ ಮತ್ತು ಉತ್ತಂಕ ಇವರ ಗುರುಭಕ್ತಿ, ಉತ್ತಂಕನ ಸರ್ಪಯಾಗ ಮಾಡಲು ಜನಮೇಜಯನನ್ನು ಪ್ರೋತ್ಸಾಹಿಸಿದುದು ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತಮುನಿಗಳು ಮುಂದುವರಿಸಿ ಹೇಳುತ್ತಾರೆ, ಜನಮೇಜಯ ಪಾರೀಕ್ಷಿತ ಸಹ ಭ್ರಾತೃಭಿಃ ಕುರುಕ್ಷೇತ್ರೇ ದೀರ್ಘಸತ್ರಮುಪಾಸ್ತೆ ತಸ್ಯ ಭ್ರಾತರಸ್ತ್ರಯ ಶ್ರುತಸೇನ ಉಗ್ರಸೇನೋ ಭೀಮಸೇನಗಿತಿ ತೇಷು ತಮುಪಾಸಿ ವೇಶ್ವಾಗ ಛತ್ವಾರಮೇಯಃ. ಋಷಿ ಸತ್ತಮರೆ, ಪರೀಕ್ಷಿತನ ಪುತ್ರನಾದ ಜನಮೇಜಯನು ತನ್ನ ತಮ್ಮಂದಿರೊಡನೆ ದೀರ್ಘಕಾಲದ ಒಂದು ಸತ್ರವನ್ನು ಆರಂಭಿಸಿದನು. ಶ್ರುತಸೇನ, ಉಗ್ರಸೇನ ಮತ್ತು ಭೀಮಸೇನ ಎಂಬುವರೇ ಜನಮೇಜಯನ ಅನುಜರಾಗಿದ್ದರು. ಆ 3 ಯಜ್ಞಮಂಟಪದಲ್ಲಿ ಕುಳಿತಿರುವಾಗ ದೇವಲೋಕದ ನಾಯಿಯಾದ ಸರಮೆಯು ಯಜ್ಞಮಂಟಪದ ಸಮೀಪಕ್ಕೆ ಬಂದಿತು. ಯಜ್ಞಮಂಟಪದ ಸಮೀಪಕ್ಕೆ ಬಂದ ನಾಯಿಯ ಮರಿಯನ್ನು ಅಲ್ಲಿಯೇ ಕುಳಿತಿದ್ದ ಜನಮೇಜಯನ ತಮ್ಮಂದಿರು ಪ್ರಹರಿಸಿದರು. ಒಡನೆಯೇ ಅದು ಗಟ್ಟಿಯಾಗಿ ಅಳುತ್ತಾ ತಾಯಿಯಾದ ಸರಮೆಯ ಸಮೀಪಕ್ಕೆ ಧಾವಿಸಿತು. ಅಳುತ್ತಿದ್ದ ಮರಿಯನ್ನು ಮೃದು ವಚನಗಳಿಂದ ಸಂತೈಸುತ್ತಾ, ಏಕಳುವೆ ಕಂದ, ನಿನ್ನನ್ನು ಯಾರು ಪ್ರಹರಿಸಿದರು ಎಂದು ಸರಮೆಯು ಕೇಳಿತು. ಜನಮೇಜಯನ ಅನುಜರು ನನ್ನನ್ನು ಹೊಡೆದರಮ್ಮ, ಸುಮ್ಮನೆ ಹೊಡೆದು ಬಿಡುವರೆ, ನೀನೇನೋ ಅಪರಾಧವನ್ನು ಮಾಡಿರಬೇಕು, ಅದಕ್ಕಾಗಿಯೇ ಅವರು ನಿನ್ನನ್ನು ಪ್ರಹರಿಸಿದ್ದಾರೆ ಎಂದು ಹೇಳಿದಾಗ ಎಂದು ಆ ತಾಯಿ ಸರಮೆಯು ಹೇಳಿದಾಗ, ಆ ಮರಿ ನಾಯಿಯು ಹೇಳುತ್ತದೆ, ನಿಶ್ಚಯವಾಗಿಯೂ ನಾನೇನೂ ತಪ್ಪು ಮಾಡಲಿಲ್ಲವಮ್ಮ. ನಾನು ಯಜ್ಞವೇದಿಕೆಯ ಮೇಲಿದ್ದ ಹವಿಸ್ಸನ್ನು ನೋಡಲೂ ಇಲ್ಲ, ಸವಿಯಲೂ ಇಲ್ಲ. ಮರಿಯು ಹೇಳಿದ ಮಾತನ್ನು ಕೇಳಿ ಮತ್ತು ಅದು ಅಳುತ್ತಿರುವುದನ್ನು ಕಂಡು ಬಹಳ ಸಂಕಟಗೊಂಡ ಸರಮೆಯು ಅನುಜರೊಡನೆ ದೀರ್ಘಸತ್ರವನ್ನು ಆರಂಭಿಸಿದ ಜನಮೇಜಯನ ಯಾಗಭೂಮಿಗೆ ಆಗಮಿಸಿ ಅನತಿ ದೂರದಲ್ಲಿ ಕುಳಿತಿದ್ದ ಜನಮೇಜಯನನ್ನು ಕೋಪದಿಂದಲೇ ಪ್ರಶ್ನಿಸಿತು. ನನ್ನ ಮರಿಯು ಯಾವ ಅಪರಾಧವನ್ನೂ ಮಾಡಿಲ್ಲ, ಯಜ್ಞದ ಹವಿಸ್ಸನ್ನು ನೆಕ್ಕಿಯೂ ಇಲ್ಲ, ನೋಡಿಯೂ ಇಲ್ಲ. ನಿರಪರಾಧಿಯಾದ ನನ್ನ ಮಗುವನ್ನು ಹೊಡೆದುದೇಕೆ? ಸರಮೆಯ ಪ್ರಶ್ನೆಗೆ ಜನಮೇಜಯನಿಗಾಗಲಿ ಅವನ ಅನುಜರಾಗಲಿ ಯಾವುದೊಂದು ಉತ್ತರವನ್ನು ಕೊಡಲಿಲ್ಲ. ಅದರಿಂದ ಮತ್ತಷ್ಟು ಕೋಪಗೊಂಡ ಸರಮೆಯು ಜನಮೇಜಯನಿಗೆ ಶಾಪವನ್ನೇ ಕೊಟ್ಟು ಬಿಟ್ಟಿತು. ನನ್ನ ಮಗುವು ನಿಶ್ಚಯವಾಗಿಯೂ ನಿರಪರಾಧಿಯು. ಯಜ್ಞಮಂಟಪದ ಸಮೀಪಕ್ಕೆ ಚಪಲತೆಯಿಂದ ಆಗಮಿಸಿದುದಕ್ಕಾಗಿ ನೀವದನ್ನು ಪ್ರಹರಿಸಿರುವಿರಿ. ಆದುದರಿಂದ ನಿಮ್ಮ ಊಹೆಗೂ ನಿಲುಕದಿರುವ ಆಕಸ್ಮಿಕವಾದ ಆಪತ್ತು ನಿಮಗೆ ಬಂದೊದಗಲಿ. ಸರಮೆಗೆತ್ತ ಶಾಪವನ್ನು ಕೇಳಿ ಜನಮೇಜಯನು ಭ್ರಾಂತನೋ ಮತ್ತು ದುಃಖಿತನೋ ಆದನು. ಆರಂಭಿಸಿದ್ದ ದೀರ್ಘಸತ್ರವ ಪರಿಸಮಾಪ್ತಿಯಾದ ನಂತರವೇ ಜನಮೇಜಯನು ಹಸ್ತಿನಾಪುರಕ್ಕೆ ಹೋಗಿ ಯೋಗ್ಯನಾದ ಮತ್ತು ಶಾಪ ನಿರಸನ ಸಮರ್ಥನಾದ ಪುರೋಹಿತನನ್ನು ಹುಡುಕಲು ಬಹುವಾಗಿ ಪ್ರಯತ್ನಿಸಿದನು. ಅವನೊಮ್ಮೆ ಬೇಟೆಯಾಡುವ ಸಲುವಾಗಿ ಕಾಡಿಗೆ ಹೋಗಿದ್ದಾಗ ತನ್ನ ರಾಜ್ಯಕ್ಕೆ ಸೇರಿದ್ದ ಅರಣ್ಯ ಪ್ರದೇಶದಲ್ಲಿಯೇ ಸುಮನೋಹರವಾಗಿದ್ದ ಆಶ್ರಮವೊಂದನ್ನು ಕಂಡನು. ಆ ಆಶ್ರಮದಲ್ಲಿಯೇ ಸುಪ್ರಸಿದ್ಧನಾದ ಶ್ರುತಶ್ರವನೆಂಬ ಮಹರ್ಷಿಯು ವಾಸವಾಗಿದ್ದನು. ಅವನ ಪುತ್ರನ ಹೆಸರು ಸೋಮಶ್ರವ. ಅವನು ಯಾವಾಗಲೂ ತಪಸ್ಸು ಮಾಡುವುದರಲ್ಲಿಯೇ ನಿರತನಾಗಿದ್ದನು. ಪರೀಕ್ಷಿತನ ಮಗನಾದ ಜನಮೇಜಯನು ಶ್ರುತಶ್ರವನ ಮಗನಾದ ಸೋಮಶ್ರವನನ್ನು ಪೌರೋಹಿತ್ಯಕ್ಕಾಗಿ ಆಮಂತ್ರಿಸಲು ಆಶ್ರಮಕ್ಕೆ ತೆರಳಿ ಶ್ರುತಶ್ರವನನ್ನು ಪ್ರಾರ್ಥಿಸಿದನು. ಭಗವನ್, ತಮ್ಮ ಮಗನು ನನಗೆ ಪುರೋಹಿತನಾಗಲಿ. ಜನಮೇಜಯನಿಂದ ಹೀಗೆ ಪ್ರಾರ್ಥಿತನಾದ ಶ್ರುತಶ್ರವನು ರಾಜನಿಗೆ ಹೇಳಿದನು, ಮಹಾರಾಜ, ಈ ನನ್ನ ಮಗನು ಸರ್ಪಿಯ ಹೊಟ್ಟೆಯಲ್ಲಿ ಹುಟ್ಟಿದವನು, ಮಹಾ ತಪಸ್ವಿಯಾಗಿರುವನು, ಸ್ವಾಧ್ಯಾಯ ಸಂಪನ್ನನಾಗಿರುವನು. ನನ್ನ ತಪೋಬಲದಿಂದಲೇ ಈ ಬಾಲಕನ ಪೋಷಣೆಯನ್ನು ಮಾಡುತ್ತಿದ್ದೇನೆ. ನನ್ನ ರೇತಸ್ಸನ್ನು ಪ್ರಾಶನ ಮಾಡಿದ ಹೆಣ್ಣು ಹಾವಿನ ಹೊಟ್ಟೆಯಲ್ಲಿ ಇವನು ಹುಟ್ಟಿರುವನು. ಇವನು ನಿನ್ನ ಶಾಪಜನಿತವಾದ ಉಪದ್ರವಗಳೆಲ್ಲವನ್ನೂ ಉಪಶಮನಗೊಳಿಸಲು ಸಮರ್ಥನಾಗಿರುವನು. ಆದರೆ ಶಂಕರನ ಸಂಬಂಧವಾದ ಉಪದ್ರವವನ್ನು ಮಾತ್ರ ನಿವಾರಿಸಲು ಇವನಿಗೆ ಸಾಧ್ಯವಿಲ್ಲ. ಇವನಲ್ಲೊಂದು ಗುಪ್ತ ನಿಯಮವಿದೆ. ಯಾವನಾದರೂ ಬ್ರಾಹ್ಮಣನು ಯಾವಾಗಲಾದರೂ ಬಂದು ಏನನ್ನಾದರೂ ಯಾಚಿಸಬಹುದು. ಅದನ್ನಿವನು ಹಿಂದು ಮುಂದೆ ನೋಡದೆ ಕೊಟ್ಟು ಬಿಡುತ್ತಾನೆ. ಆ ಸಮಯದಲ್ಲಿ ನೀನಿವನನ್ನು ತಡೆಹಿಡಿಯುವಂತಿಲ್ಲ. ಅದಕ್ಕೆ ನೀನು ಒಪ್ಪುವೆಯಾದರೆ ನೀನಿವನನ್ನು ಕರೆದುಕೊಂಡು ಹೋಗಬಹುದು. ಹೀಗೆ ಹೇಳಿದ ಶ್ರುತಶ್ರವನಿಗೆ ಉತ್ತರವಾಗಿ ಜನಮೇಜಯನು, ಭಗವನ್, ಸೋಮಶ್ರವನ ಇಚ್ಛಾನುಸಾರವಾಗಿಯೇ ಎಲ್ಲವೂ ನಡೆಯುವುದು ಎಂದು ಆಶ್ವಾಸನೆ ಕೊಟ್ಟನು. ಅನಂತರದಲ್ಲಿ ಜನಮೇಜಯನು ಸೋಮಶ್ರವನನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಹೋಗಿ ತನ್ನ ಅನುಜರಿಗೆ ಅವರ ಪರಿಚಯ ಮಾಡಿಕೊಡುತ್ತಾ ಹೇಳಿದನು, ನಾನು ಈ ಸೋಮಶ್ರವರನ್ನು ಪುರೋಹಿತರನ್ನಾಗಿ ಅಂಗೀಕರಿಸಿ ಕರೆತಂದಿರುತ್ತೇನೆ. ಇವರು ಏನು ಹೇಳಿದರೂ ಹಿಂದು ಮುಂದೆ ನೋಡದೆ ಕಾರ್ಯಾಕಾರ್ಯಗಳ ವಿಷಯವಾಗಿಯೂ ವಿವೇಚಿಸದೆ ಇವರು ಹೇಳುವುದನ್ನು ನಡೆಸಿಕೊಡಬೇಕು. ಜನಮೇಜಯನ ಆಜ್ಞೆಯಂತೆ ಅವನ ಅನುಜರು ಸೋಮಶ್ರವರಲ್ಲಿ ವಿಧೇಯತೆಯಿಂದಲೇ ನಡೆದುಕೊಳ್ಳುತ್ತಿದ್ದರು. ಜನಮೇಜಯನು ತನ್ನ ತಮ್ಮಂದಿರಿಗೆ ಈ ವಿಧವಾಗಿ ನಿರ್ದೇಶಿಸಿದ ನಂತರ ತಕ್ಷಶಿಲೆಯ ಕಡೆಗೆ ದಂಡೆತ್ತಿ ಹೋಗಿ ಆ ಪ್ರದೇಶವನ್ನು ತನ್ನ ವಶಪಡಿಸಿಕೊಂಡನು.
ಜನಮೇಜಯನ ಕಾಲದಲ್ಲಿಯೇ ಅಯೋಧ ಧೌಮ್ಯರೆಂಬ ಹೆಸರಿನ ಮಹರ್ಷಿಗಳೊಬ್ಬರಿದ್ದರು. ಅವರಿಗೆ ಆರುಣಿ, ಉಪಮನ್ಯು ಮತ್ತು ವೇದ ಎಂಬ 3 ಶಿಷ್ಯರಿದ್ದರು. ಒಮ್ಮೆ ಧೌಮ್ಯರು ಪಾಂಚಾಲ ದೇಶೀಯನಾದ ಆರುಣಿಯನ್ನು ಕರೆದು ಒಡೆದು ಹೋಗಿದ್ದ ಗದ್ದೆಯ ಬದುವನ್ನು ಕಟ್ಟಿಬರುವಂತೆ ಹೇಳಿ ಕಳುಹಿಸಿದರು. ಗುರುಗಳಿಂದ ನಿರ್ದೇಶಿತನಾದ ಆರುಣಿಯು ಗದ್ದೆಯ ಬಳಿಗೆ ಹೋಗಿ ಕೊಚ್ಚಿ ಹೋಗುತ್ತಿದ್ದ ಬದುವನ್ನು ಸರಿಪಡಿಸಲು ಬಹುವಾಗಿ ಪ್ರಯತ್ನಿಸಿದನು. ಮಾಡಿದ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಹೋದವು. ಹೀಗೆಯೇ ಪ್ರಯತ್ನವನ್ನು ಬಹುಕಷ್ಟದಿಂದ ಮುಂದುವರಿಸುತ್ತಿದ್ದಾಗ ಅವನಿಗೊಂದು ಉಪಾಯವು ಹೊಳೆಯಿತು. ಸರಿ, ಹಾಗೆಯೇ ಮಾಡುತ್ತೇನೆ ಎಂದೆನ್ನುತ್ತಾ ನೀರು ಹರಿಯುತ್ತಿದ್ದ ಕಡೆ ಅಡ್ಡಲಾಗಿ ಮಲಗಿಬಿಟ್ಟನು. ಒಡನೆಯೇ ಹೊರಗೆ ಹೋಗುತ್ತಿದ್ದ ನೀರು ನಿಂತು ಹೋಯಿತು. ಸ್ವಲ್ಪ ಹೊತ್ತಾದ ನಂತರ ಅಯೋಧ ಧೌಮ್ಯರು ಶಿಷ್ಯರನ್ನು ಕರೆದು ಕೇಳಿದರು, ಆರುಣಿಯು ಎಲ್ಲಿ ಹೋಗಿದ್ದಾನೆ? ಭಗವನ್, ತಾವೇ ಆರುಣಿಯನ್ನು ಕೊಚ್ಚಿ ಹೋಗುತ್ತಿದ್ದ ಗದ್ದೆಯ ಬದುವನ್ನು ಸರಿಪಡಿಸಿ ಬರುವಂತೆ ಆಜ್ಞೆ ಮಾಡಿ ಕಳುಹಿಸಿಕೊಟ್ಟಿರಿ. ಶಿಷ್ಯರು ಹೀಗೆ ಹೇಳಿದೊಡನೆಯೇ ಅಯೋಧ ಧೌಮ್ಯರು ಆರುಣಿ ಇರುವೆಡೆಗೆ ಎಲ್ಲರೂ ಹೋಗೋಣವೆಂದು ಹೇಳಿ ಶಿಷ್ಯ ಸಮೇತರಾಗಿ ಗದ್ದೆಯ ಬಳಿಗೆ ಹೊರಟು ಬಿಟ್ಟರು. ಗದ್ದೆಯ ಹತ್ತಿರ ಬಂದು ಚಪ್ಪಾಳೆಯನ್ನು ತಟ್ಟಿ ಗಟ್ಟಿಯಾಗಿ ಹೇಳಿದರು, ಆರುಣಿಯೇ, ಪಾಂಚಾಲ್ಯನೇ, ಎಲ್ಲಿರುವೆ? ಮಗುವೆ, ಬೇಗ ಬಾ. ಉಪಾಧ್ಯಾಯರು ಕೂಗಿದುದನ್ನು ಕೇಳಿದೊಡನೆಯೇ ಆರುಣಿಯು ಗದ್ದೆಯ ಬದುವಿನಿಂದ ಮೇಲೆದ್ದು ಗುರುಗಳ ಸಮ್ಮುಖದಲ್ಲಿ ಬದ್ಧಾಂಜಲಿಯಾಗಿ ನಿಂತು ವಿನಯಪೂರ್ವಕವಾಗಿ ಹೇಳಿದನು, ಪೂಜ್ಯರೇ, ಬದುವು ಕೊಚ್ಚಿ ಹೋಗಿ ಗದ್ದೆಯಿಂದ ಹರಿದು ಹೋಗುತ್ತಿದ್ದ ನೀರನ್ನು ತಡೆಯಬೇಕೆಂದು ತಮ್ಮಿಂದ ಅಜ್ಞಪ್ತನಾದ ನಾನು ಇದುವರೆಗೂ ಹರಿದು ಹೋಗುತ್ತಿದ್ದ ನೀರಿಗೆ ಅಡ್ಡಲಾಗಿ ಮಲಗಿದ್ದೆನು. ತಮ್ಮ ಕೂಗನ್ನು ಕೇಳುತ್ತಲೇ ಗದ್ದೆಯ ಬದುವನ್ನು ಬಿಟ್ಟು ಬಂದೆನು. ತಮ್ಮನ್ನು ಅಭಿವಾದನ ಮಾಡಿ ಕೇಳಿಕೊಳ್ಳುತ್ತೇನೆ. ನಾನು ತಮಗಾಗಿ ಮತ್ತಾವ ಕಾರ್ಯವನ್ನು ಮಾಡಲಿ? ಅಯೋಧ ಧೌಮ್ಯರು ಆರುಣಿಯ ಮಾತುಗಳನ್ನು ಕೇಳಿ ನನ್ನ ಕೂಗನ್ನು ಕೇಳಿದೊಡನೆಯೇ ನೀನು ಗದ್ದೆಯ ಬದುವನ್ನು ಭೇದಿಸಿಕೊಂಡು ಬಂದೆಯಾದ ಕಾರಣ ನೀನು ಅದೇ ಹೆಸರಿನಿಂದ ಪ್ರಸಿದ್ಧನಾಗುವೆ. ಬದುವನ್ನೊಮ್ಮೆ ಕಟ್ಟಿ ಪುನಃ ಬದುವನ್ನು ಭೇದಿಸಿಕೊಂಡು ಬಂದೆಯಾದ ಕಾರಣ ನೀನು ಉದ್ಧಾಲಕನೆಂಬ ಹೆಸರನ್ನೇ ಪಡೆಯುವೆ ಎಂದು ಅವನನ್ನು ಅನುಗ್ರಹಿಸಿ ಪುನಃ ಹೇಳಿದರು, ನೀನು ನನ್ನ ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸಿದೆಯಾದ ಕಾರಣ ನೀನು ಶ್ರೇಯೋವಂತನಾಗುವೆ. ಎಲ್ಲ ವೇದಗಳು, ಸಮಸ್ತ ಧರ್ಮಶಾಸ್ತ್ರಗಳು ನಿನ್ನ ಬುದ್ಧಿಗೆ ಗೋಚರವಾಗುತ್ತವೆ. ಹೀಗೆ ಗುರುಗಳಿಂದ ಅನುಗ್ರಹೀತನಾದ ಉದ್ಧಾಲಕನು ಕೃತಕೃತ್ಯನಾಗಿ ಪ್ರಯಾಣ ಮಾಡಿದನು. ಹಿಂದೆಯೇ ಹೇಳಿದ್ದಂತೆ ಅಯೋಧ ಧೌಮ್ಯರ ಮತ್ತೊಬ್ಬ ಶಿಷ್ಯ ಉಪಮನ್ಯು ಗುರುಗಳು ಅವನನ್ನು ಕರೆದು ದನಗಳನ್ನು ಕಾಯುತ್ತಾ ಇರಬೇಕೆಂದು ಆಜ್ಞಾಪಿಸಿದರು. ಗುರುಗಳ ಮಾತಿನಂತೆ ಉಪಮನ್ಯುವು ಹಗಲಿನಲ್ಲಿ ದನಗಳನ್ನು ಕಾಯುತ್ತಲಿದ್ದು ರಾತ್ರಿಯಾಗುತ್ತಲೇ ಗುರುಗಳ ಆಶ್ರಮಕ್ಕೆ ಆಗಮಿಸಿ ಗುರುಗಳಿಗೆ ನಮಸ್ಕಾರ ಮಾಡಿ ಅವರ ಆಜ್ಞೆ ಏನೆಂಬುದನ್ನು ನಿರೀಕ್ಷಿಸುತ್ತಾ ನಿಲ್ಲುವನು. ಹೀಗೆಯೇ ಇರುತ್ತಿರಲಾಗಿ ಒಂದು ದಿನ ಅಯೋಧ ಧೌಮ್ಯರು ಉಪಮನ್ಯುವನ್ನು ದಿಟ್ಟಿಸಿ ನೋಡುತ್ತಾ ಅವನು ಇತ್ತೀಚೆಗೆ ಪುಷ್ಟನಾಗುತ್ತಿರುವುದನ್ನು ಲಕ್ಷಿಸಿ ಪ್ರಶ್ನಿಸಿದರು, ಉಪಮನ್ಯು, ನೀನು ನಿನ್ನ ಜೀವನವನ್ನು ಹೇಗೆ ಸಾಗಿಸುತ್ತಿರುವೆ? ಇತ್ತೀಚೆಗೆ ನೀನು ಪುಷ್ಟನಾಗಿರುವಂತೆ ಕಾಣುತ್ತಿರುವೆಯಲ್ಲ. ಭಿಕ್ಷೆ ಎತ್ತಿ ಅನ್ನ ತಂದು ಊಟ ಮಾಡುವೆನು ಗುರುದೇವ ಎಂದು ಉತ್ತರಿಸುತ್ತಾನೆ. ಮಗು, ಭಿಕ್ಷೆ ಮಾಡಿ ತಂದ ಅನ್ನವನ್ನು ಮೊದಲು ನನಗರ್ಪಿಸಬೇಕು. ಇದು ಸನಾತನ ಧರ್ಮ. ಉಪಮನ್ಯುವು ಸಣ್ಣೆಯಿಂದಲೇ ಗುರುಗಳು ಹೇಳಿದಂತೆ ಮಾಡಲು ಒಪ್ಪಿ ಧೌಮ್ಯರ ಅಪ್ಪಣೆ ಪಡೆದು ಹೊರಟು ಹೋದನು. ಪ್ರತಿದಿನವೂ ಉಪಮನ್ಯುವು ಭಿಕ್ಷಾನ್ನವನ್ನು ತಂದು ಭಯಭಕ್ತಿ ಪುರಸ್ಸರವಾಗಿ ಗುರುಗಳ ಮುಂದಿಡುವನು. ಗುರುಗಳ ಆಜ್ಞೆಯನ್ನು ಎದುರು ನೋಡುತ್ತಾ ತಲೆಬಗ್ಗಿಸಿ ಗುರುಗಳ ಸಮೀಪದಲ್ಲಿ 1-2 ನಿಮಿಷಗಳು ನಿಲ್ಲುವನು. ಭಿಕ್ಷೆಯನ್ನೆತ್ತಿ ತಂದ ಅನ್ನದಲ್ಲಿ ಗುರುಗಳು ಸ್ವಲ್ಪವನ್ನು ಶಿಷ್ಯನಿಗೆ ಕೊಡುತ್ತಿರಲಿಲ್ಲ. ಶಿಷ್ಯನು ಕೇಳುತ್ತಿರಲಿಲ್ಲ. 16 ದಿನಗಳು ಹೀಗೆಯೇ ಉರುಳಿದವು. ಉಪಮನ್ಯುವು ಎಂದಿನಂತೆಯೇ ದನ ಕಾಯುವ ಕಾರ್ಯವನ್ನು ಉತ್ಸಾಹದಿಂದಲೇ ಮಾಡುತ್ತಿದ್ದನು. ಸಾಯಂಕಾಲದವರೆಗೂ ದನಗಳನ್ನು ಕಾಯುತ್ತಿದ್ದು ಸಾಯಂಕಾಲವಾಗುತ್ತಲೇ ಆಶ್ರಮಕ್ಕೆ ಹಿಂದಿರುಗಿ ಧೌಮ್ಯರ ಸಮ್ಮುಖದಲ್ಲಿ ವಿನೀತನಾಗಿ ನಿಲ್ಲುತ್ತಿದ್ದನು. ಅವನ ದೇಹವು ಕೃಶವಾದಂತೆ ಕಾಣಲಿಲ್ಲ. ಧೌಮ್ಯರು ಮತ್ತೊಮ್ಮೆ ಕರೆದು ಹೇಳಿದರು, ತಂದ ಭಿಕ್ಷೆಯನ್ನೆಲ್ಲ ನನಗೆ ಕೊಟ್ಟರೂ ನೀನು ಎಂದಿನಂತೆಯೇ ಇರುವೆಯಲ್ಲ. ನಾನು ಮೊದಲನೆಯ ಬಾರಿ ತಂದ ಭಿಕ್ಷೆಯನ್ನು ತಮಗರ್ಪಿಸಿ ಪುನಃ 2ನೆಯ ಸಲ ಭಿಕ್ಷೆ ಮಾಡಿ ಊಟ ಮಾಡುವೆನು ಎಂದು ಸರಳವಾದ ಉತ್ತರ ಶಿಷ್ಯನಿಂದ ಬಂದಿತು. ಧೌಮ್ಯರು ಹೇಳಿದರು, ನೈಷಾನ್ಯಾಯ ಗುರುವೃತ್ತಿನ್ಯೇಷಾಮಪಿ ಭೈಕ್ಷೋಪಜೀವಿನಾಂ ವೃತ್ಯುಪರೋಧಂ ಕರೋಷಿ ಇತ್ಯೇವಂ ವರ್ತಮಾನೋ ಲುಬ್ಧೋಸಿ. ನೀನು 2ನೆಯ ಸಲ ಭಿಕ್ಷೆ ಮಾಡುವುದರಿಂದ ಬೇರೊಬ್ಬ ವಿದ್ಯಾರ್ಥಿಯ ಆಹಾರವನ್ನು ಅಪಹರಿಸಿದಂತಾಗಲಿಲ್ಲವೇ? ಹೀಗೆ ಮಾಡುವುದು ಅಧರ್ಮ. ಉಪಮನ್ಯು, ಇದರಿಂದ ನೀನು ಲುಬ್ಧನಾಗುವೆ ಎಂದು ಹೇಳಿ ಧೌಮ್ಯರು ಹೊರಟು ಹೋದರು. ಆದರೆ ಊಟವನ್ನು ಎಲ್ಲಿ ಹೇಗೆ ಮಾಡಬೇಕು ಎಂಬುದನ್ನು ಗುರುಗಳು ಹೇಳಲಿಲ್ಲ, ಶಿಷ್ಯನು ಕೇಳಲಿಲ್ಲ. ಉಪಮನ್ಯುವಿಗೆ ಗುರುವಿನ ಆಜ್ಞಾನುಸಾರವಾಗಿ ವಿಧೇಯತೆಯಿಂದ ಇರುವುದೊಂದು ಮಾತ್ರವೇ ತಿಳಿದಿತ್ತು. ಎಂದಿನಂತೆಯೇ ಉಪಮನ್ಯುವು ಸಾಯಂಕಾಲದವರೆಗೂ ದನಗಳನ್ನು ಕಾಯುತ್ತಲಿದ್ದು ಸಾಯಂಕಾಲವಾಗುತ್ತಲೇ ಆಶ್ರಮಕ್ಕೆ ಹಿಂದಿರುಗಿ ಗುರುಗಳಿಗೆ ನಮಸ್ಕರಿಸಿ ಅವರ ಸಮ್ಮುಖದಲ್ಲಿ ನಿಲ್ಲುವನು. 16 ದಿನಗಳು ಕಳೆದರೂ ಉಪಮನ್ಯುವು ಪುಷ್ಟನಾಗಿಯೇ ಇದ್ದುದನ್ನು ಕಂಡು ಆಶ್ಚರ್ಯಚಕಿತರಾದ ಧೌಮ್ಯರಮ್ಮೆ ವಿನೀತನಾಗಿ ನಿಂತಿದ್ದ ಉಪಮನ್ಯುವನ್ನು ಪ್ರಶ್ನಿಸಿದರು, ಉಪಮನ್ಯು, ನೀನು ತಂದ ಭಿಕ್ಷೆಗೆಲ್ಲವನ್ನು ನಾನೇ ತೆಗೆದುಕೊಂಡು ಬಿಡುತ್ತಿದ್ದೇನೆ. ನಿನಗಾಗಿ ಸ್ವಲ್ಪವನ್ನು ಕೊಡುವುದಿಲ್ಲ. 2ನೇ ಬಾರಿ ಭಿಕ್ಷೆ ಬೇಡುವುದನ್ನು ನೀನು ನನ್ನ ಆಜ್ಞಾನುಸಾರವಾಗಿ ನಿಲ್ಲಿಸಿರುವೆ.
ಆದರೂ ನೀನು ಎಂದಿನಂತೆ ಪುಷ್ಟನಾಗಿಯೇ ಇರುವೆ. ಈಗ ಜೀವಿಕೆಗಾಗಿ ಯಾವ ವೃತ್ತಿಯನ್ನು ಅವಲಂಬಿಸುತ್ತಿರುವೆ? ಈ ಹಸುಗಳ ಹಾಲನ್ನು ಕುಡಿಯುತ್ತಿದ್ದೇನೆ ಗುರುದೇವ, ಉತ್ತರಿಸುತ್ತಾನೆ ಉಪಮನ್ಯು. ನನ್ನ ಅನುಮತಿಯಿಲ್ಲದೆ ಆಶ್ರಮದ ಹಸುಗಳ ಹಾಲನ್ನು ಕುಡಿಯಬಾರದು. ಧೌಮ್ಯರು ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಪುನಃ 16 ದಿನಗಳು ಕಳೆದವು. ಧೌಮ್ಯರ ನಿರೀಕ್ಷೆಯಂತೆ ಶಿಷ್ಯನಲ್ಲಿ ಯಾವ ವಿಧವಾದ ಮಾರ್ಪಾಡುಗಳು ಉಂಟಾಗಲಿಲ್ಲ. ಉಪಮನ್ಯುವು ಮಾಡುತ್ತಿದ್ದ ಕೆಲಸಗಳಲ್ಲಿಯೂ ಯಾವ ನ್ಯೂನತೆಯೂ ಇರಲಿಲ್ಲ. ಅವನ ಮುಖವೂ ಬಾಡಿರಲಿಲ್ಲ, ಶರೀರವೂ ಕುಗ್ಗಿರಲಿಲ್ಲ. ಧೌಮ್ಯರಿಗೆ ಆಶ್ಚರ್ಯವೂ ಮತ್ತು ಸಂಶಯವೂ ಉಂಟಾದವು. ಆದರೆ ಸಂಶಯಕ್ಕೆ ಎಡೆಯಿಲ್ಲ. ಉಪಮನ್ಯುವು ಬಹಳ ವಿಧೇಯನೆಂಬುದು ಗುರುಗಳಿಗೆ ತಿಳಿದಿದೆ. ಯಥಾಪೂರ್ವ ಸಾಯಂಕಾಲವಾಗುತ್ತಲೇ ಗುರುಗಳ ಸಮೀಪಕ್ಕೆ ಬಂದು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ನಿಂತ ಉಪಮನ್ಯುವನ್ನು ಕೇಳಿದರು. ಭಿಕ್ಷೆಯನ್ನೆಲ್ಲ ನನಗೆ ಸಮರ್ಪಿಸುವೆ. 2ನೆಯ ಸಲ ಭಿಕ್ಷೆಯನ್ನು ಬೇಡುವುದಿಲ್ಲ, ಹಾಲನ್ನು ಕುಡಿಯುತ್ತಿಲ್ಲ. ಹೀಗಿದ್ದರೂ ನೀನು ಪುಷ್ಟನಾಗಿಯೇ ಇರುವೆಯಲ್ಲ. ಈಗ ಜೀವಿಕೆಗಾಗಿ ಯಾವ ವೃತ್ತಿಯನ್ನು ಅವಲಂಬಿಸಿರುವೆ ಉಪಮನ್ಯು? ಕರುಗಳು ಹಾಲು ಕುಡಿಯುವಾಗ ಅವುಗಳ ಕಟವಾಯಿಗಳಿಂದ ಹೊರಗೆ ಬರುವ ನೊರೆಯನ್ನು ತಿನ್ನುವೆನು ಗುರುದೇವ. ಪಾಪ, ಕರುಣೆಯುಳ್ಳ ಕರುಗಳು ಅವುಗಳು ಕುಡಿಯುವ ಹಾಲನ್ನೆಲ್ಲ ನೊರೆ ರೂಪವಾಗಿ ನಿನಗೆ ಕೊಟ್ಟು ಬಿಡುತ್ತವೆ. ಇದರಿಂದ ನೀನು ಅವುಗಳ ಆಹಾರವನ್ನು ಕಸಿದುಕೊಂಡಂತಾಗಲಿಲ್ಲವೇ? ಹೀಗೆ ಮಾಡುವುದು ಸರ್ವಥಾ ಧರ್ಮವಲ್ಲ ಮಗು ಎಂದು ಅವನನ್ನು ನಿಷೇಧಿಸಿದರು. ಈ ವಿಧವಾಗಿ ಗುರುಗಳು ಉಪಮನ್ಯುವಿನ ಎಲ್ಲ ವಿಧವಾದ ಆಹಾರವನ್ನು ಪ್ರತಿಷೇಧಿಸಿಬಿಟ್ಟರು. ಅದರಿಂದಾಗಿ ಅವನ ತಂದ ಭಿಕ್ಷಾನ್ನವನ್ನು ಗುರುಗಳಿಗೆ ಅರ್ಪಿಸುತ್ತಿದ್ದನು. 2ನೇ ಬಾರಿ ಭಿಕ್ಷೆಗೂ ಹೋಗುತ್ತಿರಲಿಲ್ಲ. ಹಸುಗಳ ಹಾಲನ್ನು ಕುಡಿಯುತ್ತಿರಲಿಲ್ಲ. ಕರುಗಳ ಕಟವಾಯಿಗಳಿಂದ ಬರುವ ನೊರೆಯನ್ನೂ ಸೇವಿಸುತ್ತಿರಲಿಲ್ಲ. ಹೀಗೆಯೇ ಇರುತ್ತಿರುವಾಗ ಅವನೊಮ್ಮೆ ಹಸಿವಿನಿಂದ ಬಹಳ ಬಳಲಿದವನಾಗಿ ಅರಣ್ಯದಲ್ಲಿ ಸಿಕ್ಕಿದ ಎಕ್ಕದೆಲೆಗಳನ್ನೇ ತಿಂದುಬಿಟ್ಟನು. ಎಕ್ಕದೆಲೆಗಳು ಸ್ವಾಭಾವಿಕವಾಗಿ ಕ್ಷಾರವಾಗಿಯೂ ಕಟುವಾಗಿಯೂ ಕಹಿಯಾಗಿಯೂ ಒಗಚಾಗಿಯೂ ತೀಕ್ಷ್ಣವಾಗಿಯೂ ಇದ್ದ ಕಾರಣ ಬಹುದಾರುಣವಾದ ಪರಿಣಾಮವನ್ನೇ ಉಂಟು ಮಾಡಿದವು. ಎಕ್ಕದೆಲೆಗಳ ತೀಕ್ಷ್ಣತೆಯಿಂದಾಗಿ ಉಪಮನ್ಯುವು ಅಂಧನಾಗಿ ಬಿಟ್ಟನು. ಕಣ್ಣು ಕಾಣದ ಕಾರಣದಿಂದ ಅತ್ತಿತ್ತ ಅಲೆದಾಡುತ್ತಿದ್ದಾಗ ಬಾವಿಯೊಂದರಲ್ಲಿ ಬಿದ್ದು ಬಿಟ್ಟನು. ಸೂರ್ಯನು ಅಸ್ತಮಿಸಿದರೂ ಸಹ ಉಪಮನ್ಯುವು ನಿತ್ಯದಂತೆ ಆಶ್ರಮಕ್ಕೆ ಬಾರದಿದ್ದುದನ್ನು ಕಂಡು ಧೌಮ್ಯರು ಶಿಷ್ಯರನ್ನು ಪ್ರಶ್ನಿಸಿದರು. ಉಪಮನ್ಯುವು ಬರಲಿಲ್ಲವೇ? ಶಿಷ್ಯರು ಅವನು ಹಸುಗಳನ್ನು ಕಾಯಲು ಹೋಗಿರುವನೆಂದರು. ಉಪಮನ್ಯುವೇಕೆ ಬರಲಿಲ್ಲ? ದನಗಳನ್ನು ಕಾಯಲು ಹೋಗಿದ್ದರೂ ಸಾಯಂಕಾಲವಾಗುತ್ತಲೇ ಅವನಿಲ್ಲಿಗೆ ಬಂದು ಬಿಡುತ್ತಿದ್ದನು. ಆದರೆ ನಾನು ಅವನ ಆಹಾರವೆಲ್ಲವನ್ನು ಪ್ರತಿಷೇಧಿಸಿ ಬಿಟ್ಟಿದ್ದೆನು. ಪ್ರಾಯಶಃ ಇದರಿಂದಲೇ ಅವನು ಕುಪಿತನಾಗಿ ಆಶ್ರಮಕ್ಕೆ ಬಾರದಿರಬಹುದು. ಆದುದರಿಂದ ನಾವು ಈಗಲೇ ಹೋಗಿ ಅವನನ್ನು ಹುಡುಕಿ ತರಬೇಕು. ಧೌಮ್ಯರು ಹೀಗೆ ಹೇಳಿ ಶಿಷ್ಯರೊಡನೆ ಅರಣ್ಯಕ್ಕೆ ಹೋಗಿ ಚಪ್ಪಾಳೆ ತಟ್ಟುತ್ತಾ ಕೂಗಿ ಹೇಳಿದರು, ಉಪಮನ್ಯು, ಎಲ್ಲಿರುವ ಮಗು? ನಿನ್ನನ್ನು ಹುಡುಕುವ ಸಲುವಾಗಿಯೇ ನಾನಿಲ್ಲಿಗೆ ಬಂದಿರುವೆವು. ಬೇಗ ಬಾ. ಗುರುಗಳ ಮಾತನ್ನು ಕೇಳುತ್ತಲೇ ಬಾವಿಯಲ್ಲಿದ್ದ ಉಪಮನ್ಯುವು ಗಟ್ಟಿಯಾಗಿ ಹೇಳಿದನು, ಗುರುದೇವ, ನಾನೀ ಕೂಪದಲ್ಲಿ ಬಿದ್ದು ಬಿಟ್ಟಿದ್ದೇನೆ. ಬಾವಿಯೊಳಗೆ ಏಕೆ ಬಿದ್ದೆ ಕೇಳುತ್ತಾರೆ ಗುರುಗಳು. ಹಸಿವಿನಿಂದಾಗಿ ಎಕ್ಕದೆಲೆಗಳನ್ನೇ ತಿಂದುಬಿಟ್ಟೆನು. ಅದರ ಪರಿಣಾಮವಾಗಿ ಕುರುಡನು ಆಗಿಬಿಟ್ಟೆನು. ಅಲ್ಲಲ್ಲಿ ಅಲೆದಾಡುತ್ತಿದ್ದಾಗ ಈ ಬಾವಿಯೊಳಗೆ ಬಿದ್ದೆನು ಗುರುದೇವ. ಆಗ ಗುರುಗಳು ಹೇಳುತ್ತಾರೆ, ಉಪಮನ್ಯು, ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡು. ದೇವವೈದ್ಯರಾದ ಅವರು ನಿನಗೆ ಕಣ್ಣುಗಳನ್ನು ಪುನಃ ಅನುಗ್ರಹಿಸುತ್ತಾರೆ. ಗುರುಗಳಿಂದ ಹೀಗೆ ನಿರ್ದೇಶಿತನಾದ ಉಪಮನ್ಯುವು ಅಶ್ವಿನಿ ದೇವತೆಗಳನ್ನು ಋಂಗ್ಮಂತ್ರಗಳಿಂದ ಸ್ತೋತ್ರ ಮಾಡಲು ಉಪಕ್ರಮಿಸಿದನು. ಪೂರ್ವಗೋ ಪೂರ್ವಜೋ ಚಿತ್ರಭಾನು ಗಿರಿವಾಶಂಸಾಮಿ ತಪಸಾಹ್ಯನಂತೋ ದಿವ್ಯೋ ಸುಪರ್ಣೋ ವಿರಜೋ ವಿಮಾನವಧಿಕ್ಷಿಪಂತೋ ಭುವನಾನಿ ವಿಶ್ವ. ಎಲೈ ವಿಶ್ವೇ, ಅಶ್ವಿನಿ ದೇವತೆಗಳೇ, ನೀವು ಎಲ್ಲರಿಗಿಂತಲೂ ಮೊದಲು ಯಜ್ಞಕ್ಕೆ ಹೋಗುವವರು. ಅಶ್ವಜಾತಿಯ ಸ್ವಭಾವವನ್ನು ಅನುಸರಿಸಿ ಹುಟ್ಟಿದವರು. ನಿಮ್ಮ ಪ್ರಕಾಶವು ಅಗ್ನಿಗೆ ಸಮಾನವಾಗಿದೆ. ನೀವು ಸ್ವಸಾಮರ್ಥ್ಯದಿಂದ ಅನೇಕ ರೂಪಗಳನ್ನು ಧರಿಸುತ್ತೀರಿ. ನಿಮ್ಮ ಗಮನವು ಮನೋಹರವಾದುದು. ನೀವು ರಜೋಗುಣರಹಿತರು. ಎಲ್ಲ ಲೋಕಗಳಲ್ಲಿಯೂ ನಿಮ್ಮ ವಿಮಾನವನ್ನು ನಡೆಸುವವರು ಆಗಿದ್ದೀರಿ. ನಿಮ್ಮನ್ನು ನಾನು ಈ ವಾಕುಗಳಿಂದ ಸ್ತೋತ್ರ ಮಾಡುತ್ತೇನೆ. ಹಿರಣ್ಮಯೌ ಶಕುನಿ ಸಾಂಭರಾಯೌ ನಾ ಸತ್ಯದಸ್ರೌ ಸುನಸೌ ವೈಜಯಂತೌ ಶುಕ್ಲಂ ವಯಂತೌ ತನಸಾ ಸುವೇಮಾವಧಿವ್ಯಯನಾಂತವಸಿತಂ ವಿವಸ್ವತಃ. ಅಶ್ವಿನಿ ದೇವತೆಗಳು ಪಕ್ಷಿಗಳಂತೆ ವೇಗವಾಗಿ ಹೋಗುವ ಸುವರ್ಣಮಯವಾದ ವಿಮಾನಗಳಲ್ಲಿ ಕುಳಿತು ಹೋಗುತ್ತಾರೆ. ಅವರು ಚಿನ್ನದ ಮೈಬಣ್ಣವುಳ್ಳವರು, ಆರೋಗ್ಯ ಶಕ್ತಿಯನ್ನು ಕೊಡುವವರೂ ಆಗಿರುತ್ತಾರೆ. ಪರಲೋಕ ಬಂಧುಗಳು, ಭಕ್ತರನ್ನು ಆಪತ್ತುಗಳಿಂದ ಉದ್ಧರಿಸುವವರು ಆಗಿರುತ್ತಾರೆ. ಸುಳ್ಳಾಡುವವರಲ್ಲ. ಸೂರ್ಯದೇವನು ಅಶ್ವರೂಪದಿಂದ ಇರುವಾಗ ಅವನ ಮೂಗಿನ ಹೊಳ್ಳೆಗಿಂದ ಹುಟ್ಟಿದವರು. ಸುಂದರವಾದ ಮೂಗುಳ್ಳವರು. ಸೂರ್ಯನ ಮಕ್ಕಳಾದುದರಿಂದ ತಂದೆಯ ಸಾಮರ್ಥ್ಯದಿಂದ ಕೃಷ್ಣ ಕುಷ್ಠ ರೋಗವನ್ನು ಹೋಗಲಾಡಿಸುವ ವಿಜಯಶಾಲಿಗಳಾದ ವೈದ್ಯರಾಗಿದ್ದಾರೆ. ಒಳ್ಳೆಯ ಮೈಬಣ್ಣವನ್ನು ಮತ್ತು ನೇತ್ರಶಕ್ತಿಯನ್ನು ಕೊಡುತ್ತಾರೆ.
ಹೇಗೆ ನೇಕಾರರು ದಾರದ ಜೊತೆಗೆ ಸೇರಿರುವ ಕಪ್ಪಾದ ಕೂದಲು ಮುಂತಾದವನ್ನು ತೆಗೆದುಹಾಕಿ ಬಿಳಿಯ ದಾರದಿಂದ ನೆಯ್ಯುತ್ತಾರೆಯೋ ಹಾಗೆಯೇ ಇವರು ಶ್ಯಾಮಕುಷ್ಠವನ್ನು ತೊಡೆದು ಹಾಕಿ ಒಳ್ಳೆಯ ಶುಕ್ಲ ಕಾಂತಿಯನ್ನು ಭಕ್ತರಿಗೆ ಉಂಟು ಮಾಡುತ್ತಾರೆ. ಗ್ರಸ್ತಾಂ ಸುಪರ್ಣಸ್ಯ ಬಲೇನ ವರ್ತಿಕಾ ಮಮಂಚತಾಮಶ್ವಿನೋ ಸೌಭಗಾಯ ತಾವತ್ಸು ವೃತ್ತಾವನಮಂತ ಮಾಯಯ ವಸತ್ತಯಾಗಾವರುಣಾವುದಾವಹನ್. ಎಲೈ ಅಶ್ವಿನಿ ದೇವತೆಗಳೇ, ಗರುಡನಂತಹ ಪರಾಕ್ರಮ ಮತ್ತು ವೇಗಗಳುಳ್ಳ ಒಂದು ನಾಯಿಯು ಗುಬ್ಬಚ್ಚಿಯ ಜಾತಿಯ ಒಂದು ಹೆಣ್ಣು ಪಕ್ಷಿಯನ್ನು ಬಾಯಲ್ಲಿ ಕಚ್ಚಿಕೊಂಡಿದ್ದಾಗ ನೀವು ಅದನ್ನು ಬಿಡಿಸಿ ಅದಕ್ಕೆ ಪುನಃ ಜೀವನದ ಸೌಖ್ಯವು ಸಿಗುವಂತೆ ಮಾಡಿದ್ದೀರಿ. ಸೋಮಯಾಗದಲ್ಲಿ ಇಂದ್ರನೇ ಮೊದಲಾದ ದೇವತೆಗಳು ಇದ್ದರೂ ತುಂಟ ಹಸುಗಳು ಮೇಯಿಸುವವರಿಗೆ ಬಹಳ ಶ್ರಮ ಕೊಡುವುದರಿಂದ ಯಜಮಾನನು ಅಂತಹ ಹಸುಗಳನ್ನು ಕಾಪಾಡುವ ಕೆಲಸವು ನಿಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ಸಾಧ್ಯವಿಲ್ಲವೆಂದು ತಿಳಿದು ಆ ಹಸುಗಳನ್ನು ಕಾಪಾಡುವುದಕ್ಕೆ ನಿಮ್ಮಿಬ್ಬರನ್ನೇ ಪ್ರಾರ್ಥಿಸಿದ್ದಾನೆ. ಹೀಗೆ ದಯಾವಂತರೂ ದಕ್ಷರೂ ಆದ ನಿಮ್ಮಿಬ್ಬರನ್ನು ನಾನು ನಮಸ್ಕರಿಸುತ್ತೇನೆ. ಷಷ್ಟಿಶ್ಚ ಗಾವಸ್ತ್ರಿಶತಾಶ್ಚ ಧೇನವ ಏಕಂ ವತ್ಸಂ ಸುವತೆ ತಂ ದುಹಂತಿ ನಾನಾ ಗೋಷ್ಠಾವಿಹಿತ ಏಕದೋಹನಾಸ್ತಾವಶ್ವಿನೋ ದುಹತೋ ಧರ್ಮ ಮುಕ್ತ್ಯಂ. ಹಸುಗಳು 1 ವರ್ಷ ಪರ್ಯಂತವೂ ತಮ್ಮ ಸರದಿಯ ಪ್ರಕಾರ ಹಾಲು ಕರೆದು ಘರ್ಮವನ್ನು ಸಿದ್ಧಪಡಿಸಿಕೊಡುತ್ತವೆ. ಅವುಗಳು ಒಂದೊಂದು ದಿವಸದಲ್ಲಿ ಮಾತ್ರವೇ ತಮ್ಮ ಹಾಲನ್ನು ಘರ್ಮದ ಉಪಯೋಗಕ್ಕೆ ಕೊಡುವುದರಿಂದ ಪ್ರತ್ಯೇಕವಾದ ಕೊಟ್ಟಿಗೆಗಳಲ್ಲಿರುವ ಹಸುಗಳಂತೆಯೇ ಕಾಣಿಸುತ್ತವೆ. ಅವುಗಳನ್ನು ಅಧ್ವರ್ಯು ಎಂಬ ಒಬ್ಬನೇ ಋತುಜನು ಕರೆಯುತ್ತಾನೆ. ಎಲೆ ಅಶ್ವಿನಿ ದೇವತೆಗಳಿರ, ಹೀಗೆ ಸಿದ್ಧಪಡಿಸಿದ ಉತ್ತಮವಾದ ಘರ್ಮವನ್ನು ನಿಮಗೆ ಯಾಜ್ಞಿಕರು ಸಮರ್ಪಿಸುತ್ತಾರೆ. ಅಂತಹ ನಿಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ. ಏಕಾಂನಾಭಿಂ ಸಪ್ತಶತ ಅರಾಶ್ರಿತಾಃ ಪ್ರಧಿಶ್ವನ್ಯಾ ವಿಂಶತಿರರ್ಪಿತಾ ಅರಾಃ ಆಸುನೇಮಿ ಚಕ್ರಂ ಪರಿವರ್ತತೆ ಜರಂ ಮಾಯಾಶ್ವಿನೋ ಸಮನಕ್ತಿ ಚರ್ಷಣಿ. ಜಗತ್ಪಾಲಕನಾದ ಸೂರ್ಯದೇವನ ರಥಕ್ಕೆ ಕಾಲವೇ ಚಕ್ರವು, ಆ ಕಾಲಚಕ್ರಕ್ಕೆ ಸಂವತ್ಸರವೇ ಒಂದು ಸ್ಥೂಲವಾದ ನಾಭಿ. ನಾಭಿ ಎಂದರೆ ಕಾಲಚಕ್ರದ ನಡುಭಾಗ ಅಥವಾ ಅಚ್ಚುಮರದ ಕೊನೆಯು ಸೇರುವ ತೂಬು. ಚಕ್ರದಲ್ಲಿ ಗೂಟಗಳಿರುವಂತೆಯೇ ಕಾಲಚಕ್ರದಲ್ಲಿ 350 ಹಗಲುಗಳು ಮತ್ತು 350 ರಾತ್ರಿಗಳೆಂಬ 700 ಗೂಟಗಳಿವೆ. ಆ ನಾಭಿಯಲ್ಲಿಯೇ ನೇಮಿಯಲ್ಲಿ ಅಂದರೆ ಚಕ್ರದ ಹೊರಭಾಗ ಹಳಿ ಸಾವನ ಸಂವತ್ಸರದ 360 ದಿವಸಗಳಲ್ಲಿ ಉಳಿದ 10 ಹಗಲುಗಳು ಮತ್ತು 10 ರಾತ್ರಿಗಳು ಉದ್ದವಾದ ಗೂಟಗಳಂತೆ ಸೇರಿಕೊಂಡಿವೆ. ದೃಢವಾದ ನೇಮಿಯುಳ್ಳ ಮತ್ತು ಜೀರ್ಣವಾಗದಿರುವ ಒಂದು ಚಕ್ರವು ಹೀಗಿದೆ. ಏಕಂ ಚಕ್ರಂ ವರ್ತತೆ ದ್ವಾದಶಾರಂ ಷಣ್ಣಾಭಿಮೇಕಾಕ್ಷ ಮೃತಸ್ಯ ಧಾರಣಂ ಯಸ್ಮಿನ್ ದೇವಾ ಅಧಿವಿಶ್ವೇ ವಿಷಕ್ತಾಸ್ತಾವಶ್ವಿನೋ ಮುಂಚತಂ ಮಾ ವಿಷೀದತಂ. ಒಂದು ಚಕ್ರದಿಂದ ರಥದ ಗಮನವೂ ಆಗುವುದಿಲ್ಲ. ಆದುದರಿಂದ ಮಂತ್ರದಲ್ಲಿ ಹಿಂದಿನಂತೆಯೇ ಚಮತ್ಕಾರವಾಗಿ ಇನ್ನೊಂದು ಚಕ್ರದ ಕಲ್ಪನೆಯನ್ನು ಮಾಡಿದ್ದಾರೆ. ಕಾಲಚಕ್ರದ ಸಂವತ್ಸರವೆಂಬ ಸ್ಥೂಲವಾದ ನಾಭಿಯಲ್ಲಿ 12 ಮಾಸಗಳು 12 ಗೂಟಗಳಂತಿವೆ. 6 ಋತುಗಳು ಆ ಚಕ್ರದ 6 ನಾಭಿಗಳಂತಿವೆ. ಆ ಚಕ್ರಕ್ಕೆ ಒಂದೇ ಒಂದು ದೃಢವಾದ ಅಚ್ಚುಮರವಿದೆ. ಸ್ವರ್ಗಕ್ಕೆ ರಕ್ಷಕನಾಗಿ ಎಲ್ಲ ದೇವತೆಗಳಿಗೂ ಆಧಾರವಾಗಿರುವ ಇಂತಹ ಚಕ್ರವನ್ನು ಅಶ್ವಿನಿ ದೇವತೆಗಳು ನಡೆಸುತ್ತಾರೆ. ಹೀಗೆ ಜಗತ್ತಿಗೆ ಆಧಾರವಾಗಿರುವ ಸೂರ್ಯದೇವನ ರಥದ ಚಕ್ರಗಳನ್ನು ನಡೆಸುವ ಅಶ್ವಿನಿ ದೇವತೆಗಳು ಸಂಕಟದಲ್ಲಿ ಬಿದ್ದಿರುವ ನನ್ನನ್ನು ಪಾರು ಮಾಡಲಿ. ಅಶ್ವಿನಾವಿಂದುಮೃತಂ ವೃತ್ತಭೂಯೌ ತಿರೋಧತ್ತಾಮಶ್ವಿನೋ ದಾಸಪತ್ನಿ ಹಿತ್ವಾ ಗಿರಿಮಶ್ವಿನೋ ಗಾಮುದಾಚರಂತೌ ತದ್ವೃಷ್ಟಿಮಾಹ್ನಾ ಪ್ರಸ್ಥಿತೌ ಬಲಸ್ಯ. ಎಲೈ ಅಶ್ವಿನಿ ದೇವತೆಗಳೇ, ಮನುಷ್ಯರಿಗೆ ಬಹಳ ಉಪಕಾರಿಯಾಗಿರುವ ನೀರಿನಲ್ಲಿ ಚಂದ್ರನ ಶಕ್ತಿಯು ಇರುವುದರಿಂದ ನೀವು ನೀರಿನಿಂದ ಚಿಕಿತ್ಸೆ ಮಾಡುತ್ತೀರಿ. ನೀವು ಮೇರುಪರ್ವತದಿಂದ ಹೊರಟು ಬಂದು ಅನ್ನವನ್ನು ಕೊಡತಕ್ಕ ಮಳೆಗಳನ್ನು ಕೂಡ ಬೇಗನೆ ಉಂಟು ಮಾಡುತ್ತೀರಿ. ಯುವಾಂ ದಿಶೋ ಜನ ಯಥೋದಶಾಗ್ರೇ ಸಮಾನಮೂರ್ಧ್ನಿಂ ರಥಯಾನಂ ವಿಯಂತಿ ತಾಸಾಂ ಯಾತಂ ಋಷಯೋನು ಪ್ರಯಾಂತಿ ದೇವಾ ಮನುಷ್ಯ ಕ್ಷಿತಿಮಾಚರಂತಿ. ಅಶ್ವಿನಿ ದೇವತೆಗಳು ಇತರ ದೇವತೆಗಳಿಗಿಂತಲೂ ಮೊದಲು ಸೋಮಯಾಗಕ್ಕೆ ಹೋಗುತ್ತಾರೆ. ಆದುದರಿಂದ ಅವರು ಇತರ ದೇವತೆಗಳ ಪ್ರಾದುರ್ಭಾವಕ್ಕೆ ಸೂಚಕರಾಗಿರುತ್ತಾರೆ. ಋಷಿಗಳು ಮತ್ತು ಮನುಷ್ಯರು ಈ ದೇವತೆಗಳನ್ನು ಕ್ರಮವರಿತು ಪೂಜಿಸುತ್ತಾರೆ. ಎಲೈ ಅಶ್ವಿನಿ ದೇವತೆಗಳೇ, ದೇವತೆಗಳು ಮತ್ತು ಮನುಷ್ಯರು ತಮ್ಮ ಐಶ್ವರ್ಯ ಪ್ರತಿಪಾದಕವಾದ ಸ್ತೋತ್ರವನ್ನು ಮಾಡುತ್ತಾರೆ. ಯುವಾಂ ವರ್ಣಾನ್ ವಿಕುರುಥೋ ವಿಶ್ವರೂಪಾಂ ಸ್ಥೇಧಿಕ್ಷಿಯಂತೆ ಭುವನಾನಿ ವಿಶ್ವ
ತೇ ಭಾನವೋ ತೇ ಭಾನವೋಪ್ಯನುಸ್ಮೃತಾಶ್ಚರಂತಿ ದೇವಾ ಮನುಷ್ಯ ಕ್ಷಿತಿಮಾಚರಂತಿ. ಸೂರ್ಯಕಿರಣಗಳಲ್ಲಿ 7 ಬಣ್ಣಗಳಿವೆ. ಆ 7 ಬಣ್ಣಗಳನ್ನು ಆಯಾ ಸಮಯಗಳಲ್ಲಿ ಪ್ರಕಟಪಡಿಸಿ ಕಿರಣಗಳನ್ನು ಭೂಮಂಡಲದಲ್ಲಿ ಆವರಿಸುವಂತೆ ಮಾಡುವ ಕೆಲಸವು ಅಶ್ವಿನಿ ದೇವತೆಗಳದು. ಅಲ್ಲದೆ ಆ ಕಿರಣಗಳು ಅಶ್ವಿನಿ ದೇವತೆಗಳ ಇಚ್ಛೆಯಂತೆ ಜನರಿಗೆ ರೋಗ ಪರಿಹಾರಕಗಳಾಗಿಯೂ ಆರೋಗ್ಯಪ್ರದಗಳಾಗಿಯೂ ಇರುತ್ತವೆ. ಹೀಗೆ ಹೆಚ್ಚು ಮಹಿಮೆಯಿಂದ ಕೂಡಿರುವುದರಿಂದಲೇ ದೇವತೆಗಳು ಮತ್ತು ಮನುಷ್ಯರು ನಿಮ್ಮನ್ನು ಸ್ತುತಿಸುತ್ತಾರೆ. ತೌ ನಾ ಸತ್ಯಾವಶ್ವಿನೋ ವಾಮ್ಮೇಹೇಹಂ ಸೃಜಂಚಯಾ ಬಿಭೃತ ಪುಷ್ಕರಸ್ಯ ತೌ ನಾ ಸತ್ಯಾವಮೃತಾ ವೃಧಾ ವ್ರತೆ ದೇವಾಸ್ತತ್ಪ್ರಪದೇನ ಸೂತೆ. ಅಶ್ವಿನಿ ದೇವತೆಗಳು ಕಮಲಮಾಲಿಕೆಗಳನ್ನು ಧರಿಸಿ ಸುಂದರರಾಗಿರುತ್ತಾರೆ. ಸೋಮಯಾಗದ ಸ್ಥಳಕ್ಕೆ ಅವರು ಮೊದಲು ಹೋಗುವವರಾದುದರಿಂದ ಅವರನ್ನು ಬಿಟ್ಟು ಇತರ ದೇವತೆಗಳು ತಮ್ಮ ಅಂಶವನ್ನು ಸ್ವೀಕರಿಸುವುದಿಲ್ಲ. ಮರಣರಹಿತರು ಯಜ್ಞವರ್ಧಕರು ಆದ ಅಂತಹ ಅಶ್ವಿನಿ ದೇವತೆಗಳನ್ನು ನಾನು ಕಣ್ಣು ಇಲ್ಲದುದರಿಂದಲೂ ಸಾಧನಹೀನನಾಗಿರುವುದರಿಂದಲೂ ಮನಸ್ಸಿನಲ್ಲಿಯೇ ಪೂಜಿಸುತ್ತೇನೆ. ಮುಖೇನ ಗರ್ಭಂ ಲಭೇತಾಂ ಯೌ ಯುವಾನೋ ಗತಾಸುರೇ ಪ್ರಪದೇನ ಸೂತೆ ಸದ್ಯೋ ಜಾತೆ ಮಾತರಮತ್ಯಗರ್ಭಸ್ತಾವಶ್ವಿನೋ ಮುಂಚತೋ ಜೀವಸೇಗಾಹ. ಅಶ್ವಿನಿ ದೇವತೆಗಳು ನವಮಾಸಗಳ ಕಾಲ ಗರ್ಭವಾಸ ಮಾಡಿ ಅನಂತರ ಹುಟ್ಟಿದವರಲ್ಲ. ಅಶ್ವರೂಪನಾದ ಸೂರ್ಯನಿಂದ ಒಡವ ಅಂದರೆ ಹೆಣ್ಣು ಕುದುರೆ ರೂಪಳಾದ ಸಣ್ಣಾದೇವಿಯಲ್ಲಿ ಮುಖ ಸಂಬಂಧ ಮಾತ್ರದಿಂದ ತರುಣರಾಗಿಯೇ ಹುಟ್ಟಿದವರು. ಅಲ್ಪವಾದ ಪ್ರಾಣಶಕ್ತಿ ಮತ್ತು ಆಯುಷ್ಯವುಳ್ಳ ಮನುಷ್ಯ ಶಿಶುಗಳಿಗೆ ಮಾತ್ರವೇ 9 ತಿಂಗಳು ತಾಯಿಯ ಗರ್ಭವಾಸವು. ಹುಟ್ಟಿದ ನಂತರ ತಮ್ಮ ಜೀವನಕ್ಕೆ ತಾಯಿಯ ಎದೆಹಾಲಿನ ಅಪೇಕ್ಷೆಯೂ ಇರುತ್ತದೆ. ದೇವತೆಗಳಿಗೆ ಹೀಗಿರುವುದಿಲ್ಲ. ಆದುದರಿಂದ ನಿತ್ಯ ತರುಣರಾಗಿರುವ ಅಶ್ವಿನಿ ದೇವತೆಗಳೇ, ಸಾಮರ್ಥ್ಯಶಾಲಿಗಳಾದ ನೀವು ಸುಖ ಜೀವನವನ್ನು ಮಾಡುವುದಕ್ಕಾಗಿ ನನಗೆ ನೇತ್ರಶಕ್ತಿಯನ್ನು ದಾನ ಮಾಡಿರಿ. ಸ್ತೋತ್ರಂ ನ ಶಕ್ನೋಮಿ ಗುಣೈರ್ಭವಂತೌ ಚಕ್ಷುರ್ವಿಹೀನ ಪಥಿ ಸಂಪ್ರಮೋಹ ದುರ್ಗೇಹಮಸ್ಮಿನ್ ಪತಿತೋಸ್ಮಿ ಕೂಪೆ ಯುವಾಂ ಶರಣ್ಯೌ ಶರಣಂ ಪ್ರಪದ್ಯೆ. ದೇವವೈದ್ಯರೇ, ನೀವು ಉತ್ತಮವಾದ ಅನೇಕ ಗುಣಗಳಿಂದ ಕೂಡಿರುವಿರಿ. ಅಲ್ಪಜ್ಞನಾದ ನಾನು ಅವುಗಳೆಲ್ಲವನ್ನೂ ಸ್ತೋತ್ರ ಮಾಡುವುದಕ್ಕೆ ಸಮರ್ಥನಲ್ಲ. ಕಣ್ಣುಗಳನ್ನು ಕಳೆದುಕೊಂಡು ದಾರಿ ತಪ್ಪಿ ನಾನು ಈ ಆಳವಾದ ಬಾವಿಯಲ್ಲಿ ಬಿದ್ದಿದ್ದೇನೆ. ನಿಮ್ಮ ಸಹಾಯವಿಲ್ಲದೆ ನಾನು ಮೊದಲಿನಂತೆ ಆಗಲು ಸಾಧ್ಯವಿಲ್ಲ. ಆದುದರಿಂದ ಶರಣಾಗತ ವತ್ಸಲರಾದ ನಿಮ್ಮನ್ನು ನಾನು ಮೊರೆಹೊಕ್ಕಿದ್ದೇನೆ, ನನ್ನನ್ನು ಕಾಪಾಡಿರಿ. ಉಪಮನ್ಯುವಿನ ಸ್ತೋತ್ರದಿಂದ ಒಲಿದು ಬಂದ ಅಶ್ವಿನಿ ದೇವತೆಗಳು ಉಪಮನ್ಯುವಿನ ತಲೆಯನ್ನು ಸವರುತ್ತಾ, ಮಗು, ನಿನ್ನ ಭಕ್ತಿಗೂ ಸ್ತೋತ್ರಕ್ಕೂ ಮೆಚ್ಚಿದ್ದೇವೆ. ಇದೋ ಈ ಭಕ್ಷ್ಯವನ್ನು ತಿನ್ನು, ನಿನಗೆ ಕಣ್ಣುಗಳು ಬಂದು ಬಿಡುವವು ಎಂದು ಹೇಳಿ ದೇವನಿರ್ಮಿತವಾದ ಭಕ್ಷ್ಯವೊಂದನ್ನು ಉಪಮನ್ಯುವಿನ ಕೈಯಲ್ಲಿಟ್ಟರು. ದೇವತೆಗಳೇ, ನೀವು ನಿಜವನ್ನೇ ಹೇಳುತ್ತೀರಿ. ಈ ಅಪೂಪವನ್ನು ತಿಂದರೆ ನನಗೆ ಕಣ್ಣುಗಳು ಬರುವವು ಎಂಬುದರಲ್ಲಿ ಸಂಶಯವಿಲ್ಲ. ಆದರೆ ಗುರುದೇವನಿಗೆ ಇದನ್ನು ನಿವೇದನ ಮಾಡದೆ ನಾನೇ ತಿಂದು ಬಿಡಲು ನನಗೆ ಉತ್ಸಾಹವಿಲ್ಲ. ಅಶ್ವಿನಿ ದೇವತೆಗಳಿಗೆ ಉಪಮನ್ಯುವಿನ ಉತ್ತರವನ್ನು ಕೇಳಿ ಸಂತೋಷವಾಯಿತು. ಆದರೂ ಅವರು ತಮ್ಮ ಪರೀಕ್ಷೆಯನ್ನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಮತ್ತೊಮ್ಮೆ ಹೇಳಿದರು, ಹಿಂದೆ ನಿನ್ನ ಗುರುಗಳು ನಮ್ಮನ್ನು ಪ್ರಾರ್ಥಿಸಿದಾಗ ಅವರಿಗೂ ಅಪೂಪವನ್ನು ಕೊಟ್ಟೆವು. ಆದರೆ ಅವರು ತಮ್ಮ ಗುರುಗಳಿಗೆ ಸಮರ್ಪಿಸದೆಯೇ ತಿಂದರು. ಅದರಂತೆಯೇ ನೀನು ಮಾಡಬಹುದಲ್ಲವೇ? ಅಶ್ವಿನಿ ದೇವತೆಗಳ ಆ ಮಾತುಗಳನ್ನು ಕೇಳಿದ ನಂತರವೂ ಉಪಮನ್ಯುವು ಭಕ್ಷ್ಯವನ್ನು ತಿನ್ನದೆ ಅವರನ್ನು ಕುರಿತು ಹೇಳುತ್ತಾನೆ, ಯಮಳರೇ, ನಾನು ನಿಮ್ಮ ವಿಷಯದಲ್ಲಿ ಬಹಳ ವಿನೀತನಾಗಿದ್ದೇನೆ. ನಮ್ಮ ಗುರುಗಳಿಗೆ ಇದನ್ನು ಮೊದಲು ಅರ್ಪಿಸದೆ ಭಕ್ಷಣೆ ಮಾಡಲು ಖಂಡಿತವಾಗಿಯೂ ನಾನು ಇಷ್ಟಪಡುವುದಿಲ್ಲ. ಉಪಮನ್ಯುವಿನ ಆ ಉತ್ತರದಿಂದ ಪರಮ ಪ್ರೀತರಾದ ಯಮಳರು ಉಪಮನ್ಯುವಿಗೆ ಹೇಳಿದರು, ಉಪಮನ್ಯು, ನಿನ್ನ ಗುರುಭಕ್ತಿಗೆ ನಾವು ಮೆಚ್ಚಿದ್ದೇವೆ. ನಿನ್ನ ಗುರುವಿನ ಹಲ್ಲುಗಳು ಕಪ್ಪಾದ ಲೋಹದ ಅಂದರೆ ಕಬ್ಬಿಣದ ರೂಪವಾಗಿವೆ. ಆದರೆ ನಿನ್ನ ಹಲ್ಲುಗಳು ಸುವರ್ಣಮಯವಾಗುತ್ತವೆ. ನೀನು ಚಕ್ಷುಷ್ಮಂತನು, ಪ್ರಶಸ್ತವಾದ ಕಣ್ಣುಳ್ಳವನು, ಶ್ರೇಯೋವಂತನೂ ಆಗುವೆ. ಹೀಗೆ ಹೇಳಿ ಅಂತರ್ಧಾನ ಹೊಂದಿದರು. ಒಡನೆಯೇ ಉಪಮನ್ಯುವು ಕಣ್ಣುಗಳನ್ನು ಪಡೆದುಕೊಂಡು ಬಾವಿಯಿಂದ ಮೇಲಕ್ಕೆ ಬಂದು ಧೌಮ್ಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು. ಆನಂದದಿಂದ ಧೌಮ್ಯರ ಹೃದಯವು ಉಬ್ಬಿತು. ಅವರು ಉಪಮನ್ಯುವಿಗೆ ಹೇಳಿದರು, ಮಗು, ಅಶ್ವಿನಿ ದೇವತೆಗಳ ಅನುಗ್ರಹದಂತೆಯೇ ನೀನು ಉತ್ತಮವಾದ ಶ್ರೇಯಸ್ಸನ್ನು ಪಡೆಯುವೆ. ಎಲ್ಲ ವೇದಗಳು, ಎಲ್ಲ ಧರ್ಮಶಾಸ್ತ್ರಗಳು ನಿನ್ನ ಸ್ಮೃತಿ ಪಥದಲ್ಲಿ ಶಾಶ್ವತವಾಗಿರುವವು. ಶೌನಕರೇ, ಈ ರೀತಿಯಲ್ಲಿ ಉಪಮನ್ಯುವಿನ ಪರೀಕ್ಷೆಯು ನಡೆದು ಅವನೂ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಶ್ರೇಯ ಪ್ರಿಯಗಳನ್ನು ಪಡೆದನು. ಹಿಂದೆಯೇ ಹೇಳಿದಂತೆ ಅಯೋಧ ಧೌಮ್ಯರ 3ನೆಯ ಶಿಷ್ಯನ ಹೆಸರು ವೇದ. ಒಮ್ಮೆ ವೇದನಿಗೆ ಉಪಾಧ್ಯಾಯರು ಹೇಳಿದರು, ವೇದ, ನೀನು ಸ್ವಲ್ಪ ಕಾಲ ನನ್ನ ಮನೆಯಲ್ಲಿಯೇ ಇರು.
ಸರ್ವಕಾಲದಲ್ಲಿಯೂ ನನ್ನ ಶುಶ್ರೂಷೆ ಮಾಡುತ್ತಿರುವುದೇ ನಿನ್ನ ಅಭ್ಯುದಯಕ್ಕೆ ಕಾರಣವಾಗುತ್ತದೆ. ವೇದನು ಹಾಗೆಯೇ ಆಗಲೆಂದು ಹೇಳಿ ಯಾವಾಗಲೂ ಗುರು ಶುಶ್ರೂಷೆಯಲ್ಲಿಯೇ ನಿರತನಾಗಿರುತ್ತಿದ್ದನು. ಗುರುಬಂಧುಗಳು ಎತ್ತುಗಳಿಗೆ ಬದಲಾಗಿ ಅವನನ್ನೇ ನೇಗಿಲಿಗೆ ಹೂಡಿ ಉಳುತ್ತಿದ್ದರು. ಚಳಿ, ಗಾಳಿ, ಬಿಸಿಲು, ಹಸಿವು, ಬಾಯಾರಿಕೆ ಮುಂತಾದ ಅನೇಕ ದುಃಖಗಳನ್ನು ಸಹಿಸಿಕೊಂಡು ವೇದನು ಗುರುಗಳಿಗೆ ಸರ್ವಕಾಲದಲ್ಲಿಯೂ ಅನುಕೂಲನಾಗಿಯೇ ಇದ್ದನು. ತನ್ನ ಶಾರೀರಿಕ ವೇದನೆಯನ್ನು ಅವನು ಒಮ್ಮೆಯಾದರೂ ಲಕ್ಷಿಸುತ್ತಿರಲಿಲ್ಲ. ಗುರು ಶುಶ್ರೂಷೆ ಎಂಬುದು ಅವನಿಗೆ ಏಕೈಕ ಧ್ಯೇಯವಾಗಿತ್ತು. ಹೀಗೆಯೇ ಬಹುಕಾಲದವರೆಗೆ ವೇದನು ಅಯೋಧಧೌಮ್ಯರ ಶುಶ್ರೂಷೆ ಮಾಡಿದ ನಂತರ ಗುರುಗಳು ಸುಪ್ರೀತರಾದರು. ಅವರ ಅನುಗ್ರಹಕ್ಕೆ ಪಾತ್ರನಾದ ವೇದನು ಸರ್ವಜ್ಞತ್ವವನ್ನು ಪಡೆದನು. ವೇದನಿಗೆ ಈ ವಿಧವಾದ ಪರೀಕ್ಷೆಯು ನಡೆಯಿತು. ಮುಂದೆ ವೇದನು ಉಪಾಧ್ಯಾಯರ ಅನುಮತಿಯನ್ನು ಪಡೆದು ಸಮಾವರ್ತನವನ್ನು ಮುಗಿಸಿ ಗುರುಕುಲವಾಸದಿಂದ ಅಂದರೆ ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಪ್ರವೇಶಿಸಿದನು. ವೇದನಿಗೂ 3 ಶಿಷ್ಯರು ಲಭಿಸಿದರು. ಆದರೆ ವೇದನು ತನ್ನ ಶಿಷ್ಯರಿಗೆ ಯಾವುದೊಂದು ಕಾರ್ಯವನ್ನು ಹೇಳುತ್ತಿರಲಿಲ್ಲ. ಗುರು ಶುಶ್ರೂಷೆಯನ್ನು ಮಾಡಬೇಕೆಂದು ಹೇಳುತ್ತಿರಲಿಲ್ಲ. ತಾನು ಗುರುಗಳ ಮನೆಯಲ್ಲಿದ್ದಾಗ ಅನೇಕ ವಿಧವಾದ ಕಷ್ಟಗಳನ್ನು ಅನುಭವಿಸಿದ ನೆನಪುಗಳು ಅವನಿಗಿದ್ದುದರಿಂದ ತನ್ನ ಶಿಷ್ಯರಿಗೂ ಅದೇ ವಿಧವಾದ ಕಷ್ಟಗಳನ್ನು ಕೊಡುವುದು ವೇದನಿಗೆ ಸಖ್ಯವಾಗಲಿಲ್ಲ. ಆದುದರಿಂದ ವೇದನು ಶಿಷ್ಯರಿಗೆ ಯಾವುದೊಂದು ಕಾರ್ಯವನ್ನು ಹೇಳದೆ ಅವರಿಗೆ ಪಾಠವನ್ನು ಹೇಳಿಕೊಡುತ್ತಿದ್ದನು. ಹೀಗೆಯೇ ಇರುತ್ತಿರಲಾಗಿ ಒಮ್ಮೆ ಜನಮೇಜಯನು ಮತ್ತು ಪೌಷ್ಯರು ವೇದನ ಆಶ್ರಮಕ್ಕೆ ಬಂದು ಅವನನ್ನು ಪೌರೋಹಿತ್ಯಕ್ಕಾಗಿ ವರ್ಣ ಮಾಡಿದರು. ವೇದನು ಜನಮೇಜಯನಿಗೆ ಪುರೋಹಿತನಾಗಿರಲು ಒಪ್ಪಿಕೊಂಡನು. ಒಮ್ಮೆ ವೇದನು ಜನಮೇಜಯನು ಮಾಡಬೇಕಾಗಿದ್ದ ಯಜ್ಞ ನಿರ್ವಹಣೆಗಾಗಿ ಸ್ವಲ್ಪ ಕಾಲ ಆಶ್ರಮವನ್ನು ಬಿಟ್ಟು ಹೋಗಬೇಕಾಗಿತ್ತು. ಶಿಷ್ಯರಿಗೆ ಯಾವ ಕೆಲಸವನ್ನು ಹೇಳಲು ಇಚ್ಛೆಗಿರದಿದ್ದರೂ ಬೇರೆ ಮಾರ್ಗವಿಲ್ಲದೆ ಗೃಹಕೃತ್ಯದ ಸಕಲ ಕಾರ್ಯಗಳನ್ನು ತನ್ನ ಶಿಷ್ಯರಲ್ಲೊಬ್ಬನಾದ ಉತ್ತಂಕನಿಗೆ ವಹಿಸಿ ಮನೆಯಲ್ಲಿ ಯಾವ ಕೆಲಸವನ್ನು ಮಾಡಬೇಕಾಗಿದ್ದರೂ ಉದಾಸೀನವಿಲ್ಲದೆ ಮಾಡು ಎಂದು ಹೇಳಿ ಹೊರಟು ಹೋದನು. ಉತ್ತಂಕನು ಗುರುಗಳ ಮನೆಯ ಕೆಲಸವನ್ನು ಬಹಳ ವಿಚಕ್ಷಣೆಯಿಂದ ಮಾಡುತ್ತಿದ್ದನು. ಇದರಿಂದ ಉತ್ತಂಕನಿಗೆ ಬಹಳ ಆನಂದವೆನಿಸುತ್ತಿತ್ತು. ಕೆಲವು ದಿನಗಳು ಕಳೆದವು. ಒಂದು ದಿನ ಗುರುಗಳ ಆಶ್ರಮದಲ್ಲಿದ್ದ ಸ್ತ್ರೀಯರು ಉತ್ತಂಕನನ್ನು ಕೂಗಿ ಹೇಳಿದರು, ಬಹಿಷ್ಠೆಯಾಗಿದ್ದ ನಿನ್ನ ಗುರುಪತ್ನಿಯೋ ಎಂದು ಋತುಸ್ನಾನ ಮಾಡಿರುವಳು. ನಿನ್ನ ಗುರುಗಳಾದರೂ ಪರಸ್ಥಳಕ್ಕೆ ಹೊರಟು ಹೋಗಿದ್ದಾರೆ. ತನ್ನ ಋತುಕಾಲವು ನಿಷ್ಫಲವಾಗಿ ಹೋಗಿಬಿಡುವುದೆಂದು ಗುರುಗಳ ಪತ್ನಿಯು ರೋದನ ಮಾಡುತ್ತಿರುವಳು. ಈ ಸಮಯದಲ್ಲಿ ಮನೆಯಲ್ಲಿ ನಡೆಯಬೇಕಾದ ಸರ್ವ ಕಾರ್ಯಗಳನ್ನು ಮಾಡಲು ಗುರುಗಳ ಆಜ್ಞೆಯನ್ನು ಪಡೆದಿರುವ ನೀನು ಗುರುಪತ್ನಿಯ ಋತುಕಾಲವು ವ್ಯರ್ಥವಾಗದ ರೀತಿಯಲ್ಲಿ ವರ್ತಿಸುವುದು ಸಾಧುವಾಗಿದೆ ಎಂದಾಗ ಅದಕ್ಕುತ್ತರವಾಗಿ ಉತ್ತಂಕನು ಹೇಳುತ್ತಾನೆ, ಮಾತೆಯರೇ, ಸ್ತ್ರೀಯರ ಮಾತಿನಂತೆ ಈ ಅಕಾರ್ಯವನ್ನು ಎಂದಿಗೂ ನಾನು ಮಾಡುವುದಿಲ್ಲ. ನಿಮ್ಮ ಯುಕ್ತಿಯುಕ್ತವಾದ ಮಾತಿಗೆ ಮರುಳಾಗಿ ಅಂತಹ ಹೇಯ ಕಾರ್ಯವನ್ನು ಎಂದಿಗೂ ನಾನು ಮಾಡಲಾರೆನು. ಗುರುಗಳಿಂದ ನಾನು ಅಧರ್ಮ ಕಾರ್ಯವನ್ನೆಸಗಲು ಅಜ್ಞಪ್ತನಾಗಿಲ್ಲ. ಹೀಗೆ ಹೇಳಿದ ಉತ್ತಂಕನು ತನ್ನ ಅನುದಿನದ ಕಾರ್ಯಗಳಲ್ಲಿ ತೊಡಗಿದನು. ವೇದನು ಕೆಲವು ದಿನಗಳು ಕಳೆದು ಆಶ್ರಮಕ್ಕೆ ಹಿಂದಿರುಗಿದನು. ಅವನು ಆಶ್ರಮಕ್ಕೆ ಬಂದ ನಂತರ ಉತ್ತಂಕನ ವ್ಯವಹಾರವೆಲ್ಲವೂ ಸುವಿದಿತವಾಯಿತು. ಶಿಷ್ಯನ ಜಿತೇಂದ್ರಿಯತೆ ಮತ್ತು ಧರ್ಮಾಧರ್ಮ ವಿವೇಚನೆಗಳಿಗೆ ಗುರುಗಳು ಸುಪ್ರೀತರಾದರು. ಪರಮ ಪ್ರೀತನಾದ ವೇದನು ಉತ್ತಂಕನಿಗೆ ಹೇಳಿದನು, ವತ್ಸ ಉತ್ತಂಕ, ನಿನಗೆ ಪ್ರಿಯವಾದ ಯಾವ ಕಾರ್ಯವನ್ನು ಮಾಡಿಕೊಡಲಿ? ನಿನ್ನ ಆಶ್ರಮ ಧರ್ಮಾನುಸಾರವಾಗಿ ನೀನು ನನ್ನ ಮನಮೆಚ್ಚುವಂತೆ ಶುಶ್ರೂಷೆ ಮಾಡಿರುವೆ. ಇದರಿಂದಾಗಿ ನಮ್ಮಿಬ್ಬರಲ್ಲಿ ಪರಸ್ಪರ ಪ್ರೀತಿಯು ಆವಿರ್ಭವಿಸಿದೆ. ನೀನು ನನ್ನ ಅನುಗ್ರಹದಿಂದಾಗಿ ಸಕಲಾಭೀಷ್ಟಗಳನ್ನು ಪಡೆದುಕೊಳ್ಳುವೆ. ನಿನಗೆ ಅನುಮತಿಯನ್ನಿತ್ತಿದ್ದೇನೆ. ನೀನಿನ್ನು ನಿನ್ನ ಇಚ್ಛೆಯಿದ್ದೆಡೆಗೆ ಹೋಗಬಹುದು. ಹೀಗೆ ಹೇಳಿದ ವೇದನಿಗೆ ಉತ್ತಂಕನು ವಿನೀತನಾಗಿ ಹೇಳಿದನು, ಆಚಾರ್ಯರಿಗೆ ಪ್ರಿಯಧನವು ಯಾವುದು ಎಂಬುದನ್ನು ದಯೆಯಿಟ್ಟು ತಿಳಿಸೋಣವಾಗಲಿ. ವಿದ್ಯಾಭ್ಯಾಸವು ಮುಗಿದ ನಂತರ ಗುರುದಕ್ಷಿಣೆಯನ್ನು ಕೊಡುವುದು ಪರಂಪರೆಯಿಂದ ಬಂದಿರುವ ಸಂಪ್ರದಾಯವೂ ಆಗಿದೆ. ಯಶ್ಚ ಧರ್ಮೇಣ ವೈಭ್ರೂಯಾದ್ಯಶ್ಚ ಧರ್ಮೇಣ ಪೃಚ್ಛತೆ ತಯೋರನ್ಯತರಃ ಪ್ರೈತಿ ವಿದ್ವೇಷಂ ಚಾಧಿಗಚ್ಚತಿ. ಯಾರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ವಿದ್ಯೆಯನ್ನು ಕಲಿಸುವರೋ, ಯಾರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ವಿದ್ಯೆಯನ್ನು ಕಲಿಯುವರೋ ಆ ಗುರು ಶಿಷ್ಯರಲ್ಲಿ ಯಾರಾದರೊಬ್ಬರು ಸಾಯುವರು ಅಥವಾ ಅವರಿಬ್ಬರಲ್ಲಿ ಪರಸ್ಪರ ದ್ವೇಷವಾದರೂ ಬೆಳೆಯುತ್ತದೆ. ಈ ಕಾರಣದಿಂದಾಗಿ ಇಲ್ಲಿಂದ ಹೊರಡಲು ತಮ್ಮಿಂದ ಅನುಜ್ಞಾತನಾದ ನಾನು ಗುರುಗಳಿಗೆ ಇಷ್ಟವಾದ ಪದಾರ್ಥವನ್ನು ಗುರುದಕ್ಷಿಣಾ ರೂಪವಾಗಿ ತಂದುಕೊಡಲು ಇಚ್ಛಿಸಿದ್ದೇನೆ. ದಯಮಾಡಿ ತಮಗಿಷ್ಟವಾದ ವಸ್ತುವು ಯಾವುದು ಎಂಬುದನ್ನು ಹೇಳಿರಿ. ವೇದನು ಉತ್ತಂಕನನ್ನು ನೋಡಿ ಒಮ್ಮೆ ಮುಗುಳ್ನಗೆಯನ್ನು ಬೀರಿ, ಇನ್ನೂ ಕೆಲವು ಕಾಲ ಇಲ್ಲಿಯೇ ಇರಪ್ಪ ಎಂದು ಹೇಳಿ ಹೊರಟು ಹೋದನು. ಕೆಲವು ದಿನಗಳು ಕಳೆದ ನಂತರ ಪುನಃ ಉತ್ತಂಕನು ಗುರುಗಳನ್ನು ಪ್ರಾರ್ಥಿಸಿದನು, ಪೂಜ್ಯರೇ, ಆಜ್ಞಾಪಿಸಿರಿ, ನಿಮಗೆ ಪ್ರಿಯವಾದ ಯಾವ ವಸ್ತುವನ್ನು ಗುರುದಕ್ಷಿಣಾ ರೂಪವಾಗಿ ತಂದುಕೊಡಲಿ? ಶಿಷ್ಯನ ಮನಸ್ಸನ್ನು ಬದಲಾಯಿಸಲು ಸಾಧ್ಯವಿಲ್ಲವೆಂಬುದು ವೇದನಿಗೂ ನಿಶ್ಚಯವಾಯಿತು. ಕಟ್ಟ ಕಡೆಗೆ ಉತ್ತಂಕನನ್ನು ಕುರಿತು, ಮಗು,
ಆಚಾರ್ಯರ ಗುರುದಕ್ಷಿಣೆಯು ಯಾವ ರೂಪದಲ್ಲಿ ಇರಬೇಕು ಎಂಬುದನ್ನು ನಿನ್ನ ಮಾತೆಯನ್ನೇ ಅಂದರೆ ಗುರುಪತ್ನಿಯನ್ನೇ ಕೇಳು ಎಂದು ಹೇಳಿ ಕಳುಹಿಸಿದನು. ಉತ್ತಂಕನು ಸಂತೋಷದಿಂದ ಮಾತೆಯ ಬಳಿಗೆ ಹೋಗಿ ಅಭಿವಾದನ ಮಾಡಿ, ಮಾತೆಯೇ, ಗುರುಗಳ ಪರಮಾನುಗ್ರಹದಿಂದ ನನ್ನ ವಿದ್ಯಾಭ್ಯಾಸವು ಪೂರೈಸಿತು. ಸಂಪ್ರದಾಯದಂತೆ ಗುರುದಕ್ಷಿಣೆಯನ್ನು ಕೊಡಬೇಕಾದ ಕರ್ತವ್ಯ ಒಂದುಳಿದಿದೆ. ಗುರುದಕ್ಷಿಣೆಯು ಯಾವ ರೂಪದಲ್ಲಿ ಇರಬೇಕೆಂಬುದನ್ನು ದಯೆ ಇಟ್ಟು ತಿಳಿಸಮ್ಮ ಎಂದು ಹೇಳಿ ಗುರುಪತ್ನಿಯ ಅನುಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತುಕೊಂಡನು. ಅವಳು ಉತ್ತಂಕನಿಗೆ, ಮಗು ಪೌಷ್ಯರಾಜನಲ್ಲಿಗೆ ಹೋಗಿ ಆತನ ಹೆಂಡತಿಯ ಕರ್ಣಾಭರಣಗಳನ್ನು ಯಾಚಿಸಿ ತರಬೇಕು. ಇಂದಿಗೆ 4 ದಿನಗಳಿಗೆ ಸರಿಯಾಗಿ ಮಂಗಳ ದಿನವೊಂದಿರುವುದು. ಅಂದು ನಾನು ಆ ಕರ್ಣಾಭರಣಗಳನ್ನು ಧರಿಸಿ ಬ್ರಾಹ್ಮಣರನ್ನು ಸತ್ಕರಿಸಲು ಇಚ್ಛಿಸಿರುವೆನು. ನನ್ನ ಇಚ್ಛೆಯನ್ನು ನೀನು ಪೂರೈಸಿದರೆ ನಿನಗೆ ಸನ್ಮಂಗಳ ಉಂಟಾಗುವುದು ಎಂದಳು. ಹಾಗೆಯೇ ಆಗಲೆಂದು ಹೇಳಿ ಉತ್ತಂಕನು ಪೌಷ್ಯನ ಪಟ್ಟಣಕ್ಕೆ ಪ್ರಯಾಣ ಮಾಡಿದನು. ಹೋಗುವ ಹಾದಿಯಲ್ಲಿ ಉತ್ತಂಕನಿಗೆ ಎತ್ತರವಾದ ಎತ್ತಿನ ಮೇಲೆ ಕುಳಿತಿದ್ದ ಬೃಹದಾಕಾರದ ಪುರುಷನೊಬ್ಬನು ಸಿಕ್ಕಿದನು. ನಿನ್ನ ಕಾರ್ಯಸಿದ್ಧಿಯಾಗಬೇಕಾಗಿದ್ದರೆ ಈ ಎತ್ತಿನ ಸಗಣಿ ಗಂಜಲಗಳನ್ನು ಭಕ್ಷಣ ಮಾಡಿ ಮುಂದೆ ಹೋಗು ಎಂದು ವೃಷಭಾರೋಹಿಯು ಹೇಳಿದನು. ಆದರೆ ಸಗಣಿಯನ್ನು ತಿನ್ನಲು ಉತ್ತಂಕನು ಇಚ್ಛಿಸಲಿಲ್ಲ. ಅವನು ಅನಿಚ್ಛೆಯನ್ನು ವ್ಯಕ್ತಪಡಿಸಿದರು. ವೃಷಭಾರೋಹಿಯು ಸುಮ್ಮನಾಗಲಿಲ್ಲ. ಪುನಃ ಹೇಳಿದನು, ಹಿಂದೆ ನಿನ್ನ ಗುರುಗಳು ನನ್ನ ಮಾತಿಗೆ ಮನ್ನಣೆಯನ್ನಿತ್ತು ಇದೇ ಎತ್ತಿನ ಸಗಣಿ ಗಂಜಲಗಳನ್ನು ಪ್ರಾಶನ ಮಾಡಿದ್ದರು. ನೀನು ಕೂಡ ಅದರಂತೆಯೇ ಮಾಡು, ನಿನಗೆ ಮಂಗಳ ಉಂಟಾಗುವುದು. ಗುರುಗಳ ಆಚರಣೆಯನ್ನು ವೃಷಭಾರೋಹಿಯು ತಿಳಿಸಿದೊಡನೆಯೇ ಉತ್ತಂಕನಿಗೆ ಹೆಚ್ಚು ಚರ್ಚಿಸುವ ಇಚ್ಛೆ ಉಂಟಾಗಲಿಲ್ಲ. ಅವನ ಮಾತಿನಂತೆ ಸಗಣಿ ಗಂಜಲಗಳನ್ನು ಪ್ರಾಶನ ಮಾಡಿ ಅವಸರದಿಂದ ನಿಂತುಕೊಂಡೇ ಶುದ್ಧಾಚಮನ ಮಾಡಿ ಮುಂದೆ ಪೌಷ್ಯನ ಅರಮನೆಗೆ ಪ್ರಯಾಣ ಮಾಡಿದನು. ಕ್ಷತ್ರಿಯ ಕುಲಾವತಂಸನಾದ ಪೌಷ್ಯರಾಜನು ಕುಳಿತಿದ್ದಲ್ಲಿಗೆ ನೇರವಾಗಿ ಉತ್ತಂಕನು ಹೋಗಿ ಆಶೀರ್ವಾದ ಪೂರ್ವಕವಾಗಿ ರಾಜನನ್ನು ಅಭಿನಂದಿಸಿ ಹೇಳಿದನು, ಮಹಾರಾಜ, ನಾನಿಂದು ನಿನ್ನ ಬಳಿಗೆ ಯಾಚಕನಾಗಿ ಬಂದಿರುವೆನು. ಪೌಷ್ಯನೂ ಸಹ ಅತಿಥಿಯನ್ನು ಯಥೋಕ್ತವಾಗಿ ಸತ್ಕರಿಸಿ ಪ್ರಶ್ನಿಸಿದನು, ಭಗವನ್, ನಾನು ತಮ್ಮ ಸೇವಕನಾದ ಪೌಷ್ಯನಾಗಿರುತ್ತೇನೆ. ನಾನು ತಮಗಾಗಿ ಏನು ಮಾಡಲಿ ಆಜ್ಞಾಪಿಸಿರಿ. ಮಹಾರಾಜ, ಗುರುದಕ್ಷಿಣಾರ್ಥವಾಗಿ 2 ಕರ್ಣಕುಂಡಲಗಳನ್ನು ಪಡೆದುಕೊಳ್ಳುವ ಸಲುವಾಗಿ ನಾನು ನಿನ್ನ ಅರಮನೆಗೆ ಬಂದಿರುತ್ತೇನೆ. ನಿನ್ನ ಪತ್ನಿಯ ಕಿವಿಗಳಲ್ಲಿರುವ ಕುಂಡಲಗಳನ್ನು ನನಗೆ ಕೊಡು. ಉತ್ತಂಕನ ಮಾತುಗಳನ್ನು ಕೇಳಿ ರಾಜನು ಅಂತಃಪುರಕ್ಕೆ ಹೋಗಿ ರಾಣಿಯನ್ನು ಕೇಳಿ ಕರ್ಣಾಭರಣಗಳನ್ನು ತೆಗೆದುಕೊಳ್ಳಿರಿ ಎಂದು ವಿನೀತನಾಗಿ ಹೇಳಿದನು. ಆದರೆ ಉತ್ತಂಕನು ಅಂತಃಪುರದಲ್ಲಿ ರಾಣಿಯನ್ನು ಕಾಣಲಿಲ್ಲ. ಒಡನೆಯೇ ರಾಜಸ್ಥಾನಕ್ಕೆ ಹಿಂದಿರುಗಿ ಪೌಷ್ಯನಿಗೆ ಹೇಳಿದನು, ಮಹಾರಾಜ, ನನಗೆ ಸುಳ್ಳು ಹೇಳಿ ನನ್ನನ್ನು ಸಂತೋಷಗೊಳಿಸಲು ಯತ್ನಿಸುವುದು ನಿನಗೆ ಖಂಡಿತವಾಗಿಯೂ ಯೋಗ್ಯವಲ್ಲ. ಅಂತಃಪುರದಲ್ಲಿ ನಿನ್ನ ಪತ್ನಿಯನ್ನು ಕಾಣಲಿಲ್ಲ. ಪೌಷ್ಯನು ಅವಾಕ್ಕಾದನು. ರಾಣಿಯು ಅಂತಃಪುರದಲ್ಲೇ ಇರುವಳೆಂದು ರಾಜನಿಗೆ ಚೆನ್ನಾಗಿ ತಿಳಿದಿತ್ತು. ರಾಜನು ಕ್ಷಣಕಾಲ ಯೋಚಿಸಿದನು. ರಾಣಿಯು ಉತ್ತಂಕನಿಗೆ ಕಾಣದಿರುವ ಕಾರಣವು ಮನಸ್ಸಿಗೆ ಹೊಳೆಯಿತು. ಒಡನೆಯೇ ಹೇಳಿದನು, ಋಷಿಕುಮಾರರೇ, ನನ್ನ ರಾಣಿ ಪತಿವ್ರತೆ, ಅಪವಿತ್ರರಿಗೆ ಅವಳ ದರ್ಶನವಾಗಲಾರದು. ನಿಮ್ಮ ಕರ್ಮಾನುಷ್ಠಾನದ ವೈಪರೀತ್ಯದಿಂದ ಅಪವಿತ್ರತೆಯು ನಿಮಗೆ ಉಂಟಾಗಿ ನೀವು ರಾಣಿಯನ್ನು ಕಾಣದಿರುವುದಕ್ಕೆ ಕಾರಣವಾಗಿರಬಹುದು. ಉತ್ತಂಕನು ಕ್ಷಣಕಾಲ ಯೋಚಿಸಿ, ನಿಜ, ನಿನ್ನೆಯ ದಿನ ಅವಸರದಲ್ಲಿ ನಾನು ನಿಂತುಕೊಂಡೇ ಆಚಮನ ಕ್ರಿಯೆಯನ್ನು ಮುಗಿಸಿಬಿಟ್ಟೆನು. ಇದೇ ನಿಮ್ಮ ಅಪವಿತ್ರತೆಗೆ ಕಾರಣ. ನಿಂತುಕೊಂಡು ಅಥವಾ ಪ್ರಯಾಣ ಮಾಡುತ್ತಿರುವಾಗ ಮಾಡುವ ಆಚಮನವು ಕರ್ತನನ್ನು ಅಪವಿತ್ರಗೊಳಿಸುತ್ತದೆ. ಉತ್ತಂಕನು ನಿನ್ನ ಮಾತು ನ್ಯಾಯವಾಗಿದೆ ಎಂದು ಹೇಳಿ ತನ್ನ ಮುಖ ಪಾದ ಪಾಣಿಗಳನ್ನು ಚೆನ್ನಾಗಿ ತೊಳೆದುಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಶಬ್ದರಹಿತವಾಗಿ ಗುಳ್ಳೆಗಳಿಲ್ಲದ ತಣ್ಣಗಿರುವ ನೀರಿನಿಂದ ಹೃದಯಕ್ಕೆ ನೇರವಾಗಿ ಸೇರುವ ರೀತಿಯಲ್ಲಿ 3 ಬಾರಿ ಆಚಮನ ಮಾಡಿ 3 ಬಾರಿ ಅಂಗುಷ್ಟದ ಮೂಲಭಾಗದಿಂದ ಮುಖ, ತುಟಿ, ಕಣ್ಣುಗಳು, ಮೂಗು ಮೊದಲಾದ ಇಂದ್ರಿಯ ಗೋಳಕಗಳನ್ನು ಪರಾಮರ್ಶಿಸಿ ಸ್ಪರ್ಶಿಸಿ ಶುದ್ಧಾಚಮನವನ್ನು ಪೂರೈಸಿ ಅಂತಃಪುರವನ್ನು ಪ್ರವೇಶಿಸಿದನು. ರಾಜನ ಮಾತು ನಿಜವಾಯಿತು. ಉತ್ತಂಕನು ಒಳಗೆ ಪ್ರವೇಶಿಸುತ್ತಲೇ ಪೌಷ್ಯ ಪತ್ನಿಯು ಪ್ರತ್ಯುತ್ಥಾನ ಮಾಡಿ ಹೇಳಿದಳು, ಪೂಜ್ಯರೇ, ನಿಮ್ಮನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಿಂಕರಿಯು ತಮಗಾಗಿ ಏನು ಮಾಡಬೇಕಾಗಿದೆ ಎಂಬುದನ್ನು ಆಜ್ಞಾಪಿಸಿರಿ. ಮಹಾರಾಣಿ, ನೀನು ಧರಿಸಿರುವ 2 ಕರ್ಣಕುಂಡಲಗಳನ್ನು ಗುರುದಕ್ಷಿಣಾಪೂರ್ವಕ ರೂಪವಾಗಿ ನಮ್ಮ ಗುರುಗಳಿಗೆ ಅರ್ಪಿಸಬೇಕಾಗಿದೆ. ಅವುಗಳನ್ನೇ ನಿನ್ನಿಂದ ಯಾಚಿಸಿ ಪಡೆಯಲು ಬಂದಿರುವೆನು. ನೀನು ಅದನ್ನು ನನಗೆ ಕೊಡುವುದು ಸಾಧುವಾಗಿದೆ. ಮಹಾರಾಣಿಯು ಉತ್ತಂಕನ ಗುರುಭಕ್ತಿಯನ್ನು ಕಂಡು ಬಹು ಪ್ರೀತಳಾದಳು. ದಾನ ಕೊಡಲು ಸತ್ಪಾತ್ರನು ಸಿಕ್ಕುವುದೇ ದುರ್ಲಭವಾದುದರಿಂದ ಸತ್ಪಾತ್ರನೇ ತನ್ನಲ್ಲಿಗೆ ಬಂದಿರುವ ವೇಳೆಯಲ್ಲಿ ಈ ಸದವಕಾಶವನ್ನು ಕಳೆದುಕೊಳ್ಳುವುದು ಅನುಚಿತವೆಂದು ಭಾವಿಸಿದ ಸಾಧ್ವಿಮಣಿಯು ತನ್ನ 2 ಕುಂಡಲಗಳನ್ನು ಕಿವಿಗಳಿಂದ ಕಳಚಿ ಉತ್ತಂಕನಿಗೆ ಕೊಟ್ಟು ಹೇಳಿದಳು, ಬ್ರಾಹ್ಮಣೋತ್ತಮರೇ, ನಾಗರಾಜನಾದ ತಕ್ಷಕನು ಈ ಕರ್ಣಕುಂಡಲಗಳನ್ನು ಅಪಹರಿಸಲು ಸತತವಾಗಿ ಪ್ರಯತ್ನಿಸುತ್ತಿದ್ದಾನೆ. ಆದುದರಿಂದ ಇವುಗಳನ್ನು ನೀವು ಅಪ್ರಮತ್ತನಾಗಿ ಒಯ್ಯಬೇಕಾಗಿದೆ. ದೇವಿ, ನೀನೀ ವಿಷಯದಲ್ಲಿ ನಿಶ್ಚಿಂತನಾಗಿರು. ನನ್ನನ್ನು ಭಯಪಡಿಸಲು ನಾಗರಾಜನು ಖಂಡಿತವಾಗಿಯೂ ಸಮರ್ಥನಲ್ಲ. ಹೀಗೆ ಪೌಷ್ಯಪತ್ನಿಗೆ ಆಶ್ವಾಸನೆ ನೀಡಿ ಅವಳ ಅನುಮತಿಯನ್ನು ಪಡೆದು ಉತ್ತಂಕನು ಪೌಷ್ಯರಾಜನ ಬಳಿಗೆ ಹೋಗಿ ಹೇಳಿದನು, ರಾಜನ್, ನಾನು ನಿನ್ನ ವಿಷಯದಲ್ಲಿ ಸುಪ್ರೀತನಾಗಿದ್ದೇನೆ. ಪ್ರಯಾಣ ಮಾಡಲು ನಿನ್ನ ಅನುಮತಿಯನ್ನು ಪಡೆಯುವ ಸಲುವಾಗಿ ನಿನ್ನ ಬಳಿಗೆ ಬಂದಿರುವೆನು.
ಹೀಗೆ ಹೇಳಿದ ಉತ್ತಂಕನಿಗೆ ಪೌಷ್ಯನು ಹೇಳಿದನು, 16 ವರ್ಷಗಳ ಅಂತರದಲ್ಲಿ ತಮ್ಮಂತಹ ಅತಿಥಿಗಳ ದರ್ಶನ ಲಾಭವು ಸಿಕ್ಕುವುದು. ಸತ್ಪಾತ್ರರು ಸಿಕ್ಕಿದಾಗಲೇ ಶ್ರಾದ್ದಾದಿ ಕ್ರಿಯೆಗಳನ್ನು ಮಾಡಬೇಕೆಂದು ಧರ್ಮಶಾಸ್ತ್ರಗಳು ಸಾರುತ್ತವೆ. ಆದುದರಿಂದ ನಾನಿಂದು ಮಾಡುವ ಶ್ರಾದ್ದಕ್ಕಾಗಿ ತಾವು ಸ್ವಲ್ಪ ಅವಕಾಶವನ್ನು ಕಲ್ಪಿಸಿಕೊಂಡು ನನ್ನ ಸತ್ಕಾರವನ್ನು ಸ್ವೀಕರಿಸಿ ಪ್ರಯಾಣ ಮಾಡಿರಿ. ಹಾಗೆಯೇ ಆಗಲಿ, ಸ್ವಲ್ಪ ಕಾಲ ಮಾತ್ರವಿರುತ್ತೇನೆ. ಈಗ ಸಿದ್ಧವಾಗಿರುವ ಸುಸಂಸ್ಕೃತವಾದ ಅನ್ನವನ್ನು ಈ ಕೂಡಲೇ ಅಪೇಕ್ಷಿಸುತ್ತೇನೆ. ರಾಜನು ಹಾಗೆಯೇ ಆಗಲೆಂದು ಹೇಳಿ ಆ ವೇಳೆಗೆ ಪಾಕಶಾಲೆಯಲ್ಲಿ ಸಿದ್ಧವಾಗಿದ್ದ ಅನ್ನದಿಂದಲೇ ಉತ್ತಂಕನಿಗೆ ಭೋಜನ ಮಾಡಿಸಿದನು, ಅಂದರೆ ಊಟಕ್ಕೆ ಬಡಿಸಿದನು. ಉತ್ತಂಕನು ಭೋಜನಕ್ಕೆಂದು ಕುಳಿತನು. ಆರಿ ತಣ್ಣಗಾದ ಅನ್ನದಲ್ಲಿ ಕೂದಲಿದ್ದುದನ್ನು ಕಂಡೊಡನೆ ಕೋಪಗೊಂಡವನಾಗಿ, ಪರಿಶುದ್ಧವಾದ ಅನ್ನವನ್ನು ನಾನಾಗಿಯೇ ಯಾಚಿಸಿದ್ದರೂ ಅಪರಿಶುದ್ಧವಾದ ಅನ್ನವು ಬಡಿಸಲ್ಪಟ್ಟಿದೆ. ಇದಕ್ಕೆ ನಿನ್ನ ಔದಾಸೀನ್ಯವೇ ಕಾರಣ. ಇದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸಲೇಬೇಕು. ನಿನ್ನ ಕಣ್ಣುಗಳು ಇಂಗಿ ಹೋಗಲಿ ಎಂದು ಶಪಿಸಿದನು. ರಾಜನಿಗೆ ಅದು ಸಹಿಸದಾಯಿತು. ತನ್ನ ಅರಮನೆಯಲ್ಲಿ ಇಂತಹ ಪ್ರಮಾದವು ನಡೆದೆ ಎಂಬುದನ್ನು ರಾಜನು ನಂಬಲೇ ಇಲ್ಲ. ಪರಿಶುದ್ಧವಾದ ಆಹಾರವನ್ನು ಅಪರಿಶುದ್ಧವಾಗಿದೆ ಎಂದು ಹೇಳುವೆಯಾದ್ದರಿಂದ ನಿನಗೆ ಮುಂದೆ ಮಕ್ಕಳಾಗದಿರಲಿ ಎಂದು ರಾಜನು ಉತ್ತಂಕನನ್ನು ಶಪಿಸಿಬಿಟ್ಟನು. ಪರಸ್ಪರ ಶಾಪ ಪ್ರದಾನಗಳಿಂದ ಪೌಷ್ಯ ಉತ್ತಂಕರಿಬ್ಬರ ಹೃದಯಗಳಲ್ಲಿ ಕಂಪನವಾಯಿತು. ಕ್ಷಣಕೋಪಿಯಾದ ಉತ್ತಂಕನು ರಾಜನಿಗೆ ಹೇಳಿದನು, ಅಪರಿಶುದ್ಧವಾದ ಆಹಾರವೆಂಬುದು ಪ್ರತ್ಯಕ್ಷ ಪ್ರಮಾಣದಲ್ಲಿದ್ದರೂ ಅದನ್ನು ಪರಿಶೀಲಿಸದೆ ನನ್ನನ್ನು ಶಪಿಸಿದುದು ಸರ್ವಥಾ ನ್ಯಾಯವಲ್ಲ. ಈಗಲಾದರೂ ನನ್ನ ಮುಂದಿರುವ ಅನ್ನವನ್ನು ಪರೀಕ್ಷಿಸಿ ನೋಡು. ರಾಜನು ಉತ್ತಂಕನ ಮಾತಿನಂತೆ ಅನ್ನವನ್ನು ಪರೀಕ್ಷಿಸಿದನು. ಅನ್ನದಲ್ಲಿ ಕೂದಲಿದ್ದುದು ನಿಜವಾಯಿತು. ಅದರಿಂದ ರಾಜನಿಗೆ ಪಶ್ಚಾತ್ತಾಪ ಉಂಟಾಯಿತು. ಅಡಿಗೆ ಮಾಡಿದ ಹೆಂಗಸು ಮುಡಿಯನ್ನು ಬಿಗಿದುಕೊಳ್ಳದೆ ಆಹಾರವನ್ನು ಸಿದ್ಧ ಮಾಡಿದ ಪರಿಣಾಮವಾಗಿ ಈ ಅಕಾರ್ಯವು ನಡೆಯಿತೆಂದು ವಿಚಾರಣೆಯಾದ ನಂತರ ರಾಜನಿಗೆ ತಿಳಿಯಿತು. ಅವನು ಋಷಿಕುಮಾರನನ್ನು ಅಂಗಲಾಚಿ ಬೇಡಿದನು, ಭಗವನ್, ಕೇವಲ ಅಜ್ಞಾನದ ಕಾರಣದಿಂದ ಕೂದಲಿನಿಂದ ಕೂಡಿದ ಮತ್ತು ತಣ್ಣಗಾಗಿದ್ದ ಅನ್ನವು ನಿನ್ನ ಭೋಜನಕ್ಕಾಗಿ ತರಲ್ಪಟ್ಟಿತು. ತಾನು ಪರಿಶೀಲಿಸದೆ ಹೀಗೆ ಮಾಡಿದ್ದು ಮಹಾಪರಾಧವಾಯಿತು. ನನ್ನನ್ನು ದಯೆ ಇಟ್ಟು ಕ್ಷಮಿಸಿರಿ, ಕುರುಡನಾಗದಂತೆ ಮಾಡಿರಿ. ಉತ್ತಂಕನ ಮನಸ್ಸು ಕೂಡಲೇ ಕರಗಿತು. ಮಹಾರಾಜ, ನನ್ನ ಮಾತೆಂದಿಗೂ ಸುಳ್ಳಾಗಲಾರದು. ಆದರೆ ನಿನ್ನ ಅಂಧತ್ವವು ಚಿರಕಾಲ ಇರುವುದಿಲ್ಲ. ನೀನು ನಿಷ್ಕಾರಣವಾಗಿ ಕೊಟ್ಟ ಶಾಪವನ್ನು ಈಗಲಾದರೂ ಹಿಂತೆಗೆದುಕೋ. ಬ್ರಾಹ್ಮಣೋತ್ತಮರೇ, ನಾನು ಮಾತ್ರ ಕೊಟ್ಟ ಶಾಪವನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನಾನು ಮಾಡಿದುದು ತಪ್ಪಾಗಿದ್ದರೂ ನಿಮ್ಮ ವಿಷಯದಲ್ಲಿ ನನಗುಂಟಾದ ಕೋಪದ ಉಪಶಮನವಿನ್ನೂ ಆಗಿರುವುದಿಲ್ಲ. ಇದು ನಿಮಗೆ ತಿಳಿಯದ ವಿಷಯವೇ. ನವನೀತಂ ಹೃದಯಂ ಬ್ರಾಹ್ಮಣಸ್ಯ ವಾಚಿಕ್ಷುರೋ ನಿಹಿತಸ್ತೀಕ್ಷ್ಣಧಾರಃ ತದುಭಯಮೇತದ್ವಿಪರೀತಂ ಕ್ಷತ್ರಿಯಸ್ಯ ವಾಂಗ್ನವನೀತಂ ಹೃದಯಂ ತೀಕ್ಷ್ಣಧಾರಂ. ಉತ್ತಂಕರೇ, ಬ್ರಾಹ್ಮಣನ ಹೃದಯವು ಬೆಣ್ಣೆಯಂತೆ ಮೃದು, ಆದರೆ ಮಾತು ಮಾತ್ರ ಕಠಿಣ. ಇದಕ್ಕೆ ವಿರುದ್ಧವಾಗಿ ಕ್ಷತ್ರಿಯನ ಮಾತುಗಳು ಬೆಣ್ಣೆಯಂತೆ, ಹೃದಯವು ಮಾತ್ರ ಹರಿತವಾದ ಆಯುಧಕ್ಕೆ ಸಮಾನವೆಂಬುದು ನಿಮಗೆ ತಿಳಿಯದೆ. ನನ್ನದೇ ತಪ್ಪಾಗಿ ನಿಮ್ಮನ್ನು ನಿಷ್ಕಾರಣವಾಗಿ ಶಪಿಸಿರುವೆನೋ ಎಂಬುದು ತಿಳಿದಿರುವೆನಾದರೂ ನಿಮ್ಮ ಮೇಲೆ ನನಗುಂಟಾಗಿರುವ ಕೋಪದ ಶಾಂತಿಯನ್ನೂ ಆಗಿಲ್ಲ. ಆದುದರಿಂದ ಶಾಪವನ್ನು ಹಿಂತೆಗೆದುಕೊಳ್ಳಲಾರೆನು. ಉತ್ತಂಕನು ಹೇಳುತ್ತಾನೆ, ಮಹಾರಾಜ, ನೀನು ಶಾಪವನ್ನು ಹಿಂತೆಗೆದುಕೊಳ್ಳದಿದ್ದರೂ ಶಾಪದ ಪರಿಣಾಮವು ನನ್ನ ಮೇಲೆ ಉಂಟಾಗುವುದಿಲ್ಲ. ಏಕೆಂದರೆ ಪರಿಶುದ್ಧವಾದ ಅನ್ನವನ್ನು ಅಪರಿಶುದ್ಧವೆಂದು ಹೇಳಿದ್ದರೆ ಮಾತ್ರ ನಿನ್ನ ಶಾಪವು ಪರಿಣಾಮಕಾರಿಯಾಗುತ್ತಿತ್ತು. ಅನ್ನವು ಅಪರಿಶುದ್ಧವಾಗಿದೆ ಎಂದು ನೀನೇ ಒಪ್ಪಿರುವೆ. ಆದುದರಿಂದ ಶಾಪದ ಭೀತಿಯು ನನಗೆ ಲೇಷ ಮಾತ್ರವೂ ಇಲ್ಲ. ನಾನಿನ್ನು ಹೋಗಿ ಬರುವೆನು ಎಂದು ಹೇಳಿ ಓರೆಗಳೊಡನೆ ಗುರುಗಳ ಆಶ್ರಮಕ್ಕೆ ಹೊರಟನು. ನಾವು ನಮ್ಮ ಕರ್ತವ್ಯಗಳನ್ನು ಮಾಡುತ್ತಿರೋಣ. ಸಾಧಯಾಮಸ್ತಾವತ್ ಎಂಬುದಾಗಿ ರಾಜನೊಡನೆ ಹೇಳಿ ಕುಂಡಲಗಳನ್ನು ತೆಗೆದುಕೊಂಡು ಉತ್ತಂಕನು ಅಲ್ಲಿಂದ ಪ್ರಯಾಣ ಮಾಡಿದನು. ಹೋಗುತ್ತಿದ್ದ ದಾರಿಯಲ್ಲಿ ನಗ್ನನಾಗಿದ್ದ ಕ್ಷಪಣಕನೊಬ್ಬನನ್ನು ಉತ್ತಂಕನು ನೋಡಿದನು. ಅವನು ಉತ್ತಂಕನ ಹಿಂದೆಯೇ ನಡೆದು ಬರುತ್ತಿದ್ದನು. ಉತ್ತಂಕನು ಕ್ಷಣ ಕ್ಷಣಕ್ಕೂ ಅವನನ್ನು ಹಿಂತಿರುಗಿ ನೋಡುತ್ತಿದ್ದನು. ಕೆಲವು ಬಾರಿ ಅವನು ಅದೃಶ್ಯನಾಗುತ್ತಿದ್ದನು. ಕರ್ಣಾಭರಣಗಳನ್ನು ನೆಲದ ಮೇಲಿಟ್ಟು ಉತ್ತಂಕನು ಕರ್ಮಾನುಷ್ಠಾನಕ್ಕೆಂದು ಹತ್ತಿರದಲ್ಲಿದ್ದ ನದಿಗೆ ತೆರಳಿದನು. ಆ ಸಮಯವನ್ನೇ ಸಾಧಿಸುತ್ತಿದ್ದ ಕ್ಷಪಣನು ಉತ್ತಂಕನು ಮರಳಿ ಬರುವುದರೊಳಗಾಗಿ ಓಲೆಗಳನ್ನೆತ್ತಿಕೊಂಡು ಓಡಲು ಮೊದಲಿಟ್ಟನು. ಉತ್ತಂಕನು ಸ್ನಾನ ಜಪಾದಿಗಳನ್ನು ಯಥಾವತ್ತಾಗಿ ಮುಗಿಸಿ ಪರಿಶುದ್ಧನಾಗಿ ದೇವತೆಗಳಿಗೂ ಗುರುಗಳಿಗೂ ನಮಸ್ಕರಿಸಿದ ನಂತರದಲ್ಲಿ ತಾನಿಟ್ಟಿದ್ದ ಸ್ಥಳದಲ್ಲಿ ಓಲೆಗಳನ್ನು ಕಾಣದೆ ಓಲೆ ಓಡಿ ಓಡಿ ಹೋಗುತ್ತಿದ್ದ ಕ್ಷಪಣಕನ ಬೆನ್ನಟ್ಟಿ ಕೆಲವು ನಿಮಿಷಗಳಲ್ಲಿಯೇ ಅವನನ್ನು ಹಿಡಿದು ನಿಲ್ಲಿಸಿದನು. ಒಡನೆಯ ಕ್ಷಪಣಕನ ರೂಪದಲ್ಲಿದ್ದ ತಕ್ಷಕನು ಹಾವಿನ ರೂಪವನ್ನು ತಾಳಿ ಹತ್ತಿರದಲ್ಲಿದ್ದ ಬಿಲದೊಳಗೆ ನುಸುಳಿ ಹೊರಟು ಹೋದನು. ಕೆಲವು ಕ್ಷಣಗಳಲ್ಲಿಯೇ ತಕ್ಷಕನು ಕುಂಡಲಗಳೊಡನೆ ನಾಗಲೋಕವನ್ನು ಪ್ರವೇಶಿಸಿ ತನ್ನ ಅರಮನೆಯೊಳಗೆ ಸೇರಿಕೊಂಡನು. ವೇಷಧಾರಿಯು ದುಷ್ಟ ತಕ್ಷಕನೆಂಬುದನ್ನು ತಿಳಿಯಲು ಉತ್ತಂಕನಿಗೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ರಾಣಿಯು ಹೇಳಿದ್ದ ಮಾತು ಸ್ಮರಣೆಗೆ ಬಂದಿತು. ಉತ್ತಂಕನು ತಕ್ಷಕನ ಬೆನ್ನಟ್ಟಿ ಹೋಗಲು ಕೈಯಲ್ಲಿದ್ದ ಪಲಾಶ ದಂಡದಿಂದ ತಕ್ಷಕನು ನುಸುಳಿದ ಬಿಲವನ್ನು ಅಗೆಯಲು ಮೊದಲಿಟ್ಟನು.
ಆದರೆ ದುರ್ಬಲವಾದ ಪಲಾಶದಂಡದಿಂದ ಎಷ್ಟು ತಾನೇ ಅಗೆಯಲು ಸಾಧ್ಯವಾದೀತು? ಹೆಚ್ಚು ಅಗೆಯಲು ಅಸಾಧ್ಯವೆಂದು ತೋರಿದರೂ ಉತ್ತಂಕನು ತನ್ನ ಕಾರ್ಯವನ್ನು ನಿಲ್ಲಿಸುವ ಯೋಚನೆಯನ್ನೇ ಮಾಡಲಿಲ್ಲ. ತ್ರಿಲೋಕಾಧಿಪತಿಯಾದ ಇಂದ್ರನಿಗೆ ಉತ್ತಂಕನ ಸಾಹಸವನ್ನು ನೋಡಿ ಕರುಣೆಯುಂಟಾಯಿತು. ಒಡನೆಯೇ ತನ್ನ ವಜ್ರಾಯುಧಕ್ಕೆ ದಂಡದೊಳಗೆ ಪ್ರವೇಶಿಸುವಂತೆಯೂ ಬ್ರಾಹ್ಮಣನಿಗೆ ಸಹಾಯ ಮಾಡುವಂತೆಯೂ ನಿಯಮಿಸಿದನು. ವಜ್ರಾಯುಧವು ಪ್ರವೇಶಿಸಿದ ನಂತರ ದುರ್ಬಲವಾಗಿದ್ದ ಪಲಾಶದಂಡವು ಉಕ್ಕಿನ ದಂಡವಾಯಿತು. ಕೆಲವು ಕ್ಷಣಗಳಲ್ಲಿಯೇ ವಜ್ರಾಯುಧದ ಪ್ರಯೋಗದಿಂದ ದೊಡ್ಡ ಸುರಂಗವೇರ್ಪಟ್ಟಿತು. ಉತ್ತಂಕನು ಕಷ್ಟವೇ ಇಲ್ಲದೆ ಸುರಂಗವನ್ನು ಪ್ರವೇಶಿಸಿ ನಾಗಲೋಕಕ್ಕೆ ಹೋದನು. ನಾಗಲೋಕವು ಬಹುದೂರದವರೆಗೆ ಪ್ರಸರಿಸಿದ್ದಿತು. ಅದರ ಅಂತ್ಯವೇ ಕಾಣುತ್ತಿರಲಿಲ್ಲ. ಅನೇಕ ವಿಧವಾದ ಪ್ರಾಸಾದಗಳಿಂದಲೂ ಮಂದಿರಗಳಿಂದಲೂ ಭವನಗಳಿಂದಲೂ ಎತ್ತರವಾದ ಮಂಟಪಗಳಿಂದಲೂ ನೂರಾರು ಮಹಾದ್ವಾರಗಳಿಂದಲೂ ಉದ್ಯಾನವನಗಳಿಂದಲೂ ಸಣ್ಣದಾದ ಮತ್ತು ದೊಡ್ಡದಾದ ಪರಮಾದ್ಭುತವಾದ ವಿಹಾರಕ್ಕೆ ಯೋಗ್ಯವಾದ ಬಯಲು ಪ್ರದೇಶಗಳಿಂದಲೂ ಶೋಭಿಸುತ್ತಿದ್ದ ನಾಗಲೋಕವನ್ನು ಉತ್ತಂಕನು ಸಂದರ್ಶಿಸಿದನು. ಮಹಾದ್ವಾರದ ಮುಂದೆ ನಿಂತು ಸರ್ಪಗಳನ್ನು ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡತೊಡಗಿದನು. ಯ ಐರಾವತ ರಾಜಾನ ಸರ್ಪಾಸಮಿತಿ ಶೋಭನಾಃ ಕ್ಷರಂತ ಇವ ಜೀಮೋತಾಃ ಸವಿದ್ಯುತ್ಪವನೇರಿತಾಃ ಸ್ವರೂಪಾ ಬಹುರೂಪಾಶ್ಚ ತಥಾ ಕಲ್ಮಾಶಕುಂಡಲಾಃ ಆದಿತ್ಯವನ್ನಾಕಪೃಷ್ಠೇ ರೇಜುರೈರಾವತೋದ್ಭವಾಃ ಬಹೂನಿ ನಾಗವೇಶ್ಮಾನಿ ಗಂಗಾಯಾಸ್ತೀರವುತ್ತರೆ ತತ್ರಸ್ಥಾನಪಿ ಸಂಸ್ತೌಮಿ ಮಹತಃ ಪನ್ನಗಾನಹಂ. ಐರಾವತವೆಂಬ ಸರ್ಪವೇ ಸರ್ಪಗಳಿಗೆ ರಾಜನು. ಸರ್ಪಗಳಾದರೂ ಯುದ್ಧದಲ್ಲಿ ಶೌರ್ಯವುಳ್ಳವುಗಳು. ವಾಯುವಿನಿಂದ ಪ್ರೇರಿತವಾದ ಮಿಂಚಿನಿಂದ ಕೂಡಿದ ಮಳೆ ಸುರಿಸುವ ಮೋಡಗಳಂತೆ ಸರ್ಪಗಳು ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳ ಮಳೆಗರೆಯುತ್ತಾ ಕಾದಾಡುವ ಸಾಮರ್ಥ್ಯಶಾಲಿಗಳು. ಆ ಸರ್ಪಗಳು ಬಹಳ ಸುಂದರವಾಗಿಯೂ ಕಾಮರೂಪವುಳ್ಳವುಗಳಾಗಿಯೂ ವಿಚಿತ್ರ ವೃತ್ತಾಕಾರವುಳ್ಳವುಗಳಾಗಿಯೂ ಇವೆ. ಐರಾವತವೆಂಬ ನಾಗನ ಕುಲದಲ್ಲಿ ಹುಟ್ಟಿರುವ ಅನೇಕ ಸರ್ಪಗಳು ಸ್ವರ್ಗಲೋಕದ ಮೇಲ್ಭಾಗದಲ್ಲಿ ಸೂರ್ಯನಂತೆ ಶೋಭಿಸುವವು. ಗಂಗಾ ನದಿಯ ಉತ್ತರ ತೀರದಲ್ಲಿ ಅನೇಕ ನಾಗಗಳ ಮನೆಗಳಿವೆ. ಅಲ್ಲಿರತಕ್ಕ ಮಹಿಮಾನ್ವಿತವಾದ ಸರ್ಪಗಳನ್ನು, ಹಿಂದೆ ಹೇಳಿದ ಎಲ್ಲ ಸರ್ಪಗಳನ್ನು ನಾನು ಭಕ್ತಿಯಿಂದ ಸ್ತುತಿಸುತ್ತೇನೆ. ಆದರೆ ಉತ್ತಂಕನ ಪ್ರಾರ್ಥನೆಯು ಅರಣ್ಯರೋದನವೇ ಆಯಿತು. ಆದರೂ ಋಷಿಕುಮಾರನು ಕೋಪಾವಿಷ್ಟನಾಗಲಿಲ್ಲ. ತನ್ನ ಮನಸ್ಸನ್ನು ಶಾಂತಿ ಎಂಬ ಕಡಿವಾಣದಿಂದ ಹಿಡಿದು ನಿಲ್ಲಿಸಿದನು. ತನಗೆ ಅಪಕಾರವನ್ನೆಸಗಿದ ತಕ್ಷಕನನ್ನೇ ಪರಿಪರಿಯಾಗಿ ಸ್ತುತಿಸಲು ಪ್ರಾರಂಭಿಸಿದನು. ಇಚ್ಛೇತ್ಕೋ ಅರ್ಕಾಂಶು ಸೇನಾಯಾಂ ಚತುರ್ಮೈರಾವತಂ ವಿನಾ ಶತಾನ್ಯಶೀತಿರಷ್ಟೌ ಚ ಸಹಸ್ರಾಣಿ ಚ ವಿಂಶತಿಃ ಸರ್ಪಾಣಾಂ ಪ್ರಗೃಹಾಯಾಂತಿ ಧೃತರಾಷ್ಟ್ರೋ ಯದೈಜತಿ ಯೇ ಚೈನಮುಪಸರ್ಪಂತಿ ಯೇ ಚ ದೂರಪಥಂ ಗತಾಃ ಅಹಮೈರಾವತ ಜ್ಯೇಷ್ಠ ಭ್ರಾತೃಭ್ಯೋ ಕರವಂ ನಮಃ ಯಸ್ಯ ವಾಸ ಕುರುಕ್ಷೇತ್ರೇ ಖಾಂಡವೇ ಚ ಭವತ್ಪುರಾ ತಂ ನಾಗರಾಜಮಸ್ತೌಷಂ ಕುಂಡಲಾರ್ಥಾಯ ತಕ್ಷಕಂ ತಕ್ಷಕಶ್ಚಾಶ್ವಸೇನಶ್ಚ ನಿತ್ಯಂ ಸಹಚರಾಬುಭೌ ಕುರುಕ್ಷೇತ್ರಂ ಚ ವಸತಾಂ ನದೀಮೇಕ್ಷುಮತೀಮನು ಜಘನ್ಯಜಸ್ತಕ್ಷಕಸ್ಯ ಶ್ರುತಸೇನೇತಿ ಯಶ್ರುತಃ ಅವಸದ್ಯೋ ಮಹದ್ಯುಮ್ನಿ ಪ್ರಾರ್ಥಯನ್ನಾಗಮುಖ್ಯತಾಂ ಕರವಾಣಿ ಸದಾಚಾಹಂ ನಮಸ್ತಸ್ಮೈ ಮಹಾತ್ಮನೇ. ಧೃತರಾಷ್ಟ್ರನೆಂಬ ನಾಗರಾಜನ ಸಹೋದರನಾದ ಐರಾವತನ ಹೊರತು ಇನ್ನು ಯಾರಿಗೆ ತಾನೇ ಸೂರ್ಯ ಕಿರಣಗಳೆಂಬ ಸೇನೆಯಲ್ಲಿ ಸಂಚರಿಸುವ ಇಚ್ಛೆಯುಂಟಾದೀತು? ಧೃತರಾಷ್ಟ್ರನೆಂಬ ನಾಗರಾಜನು ಯಾವಾಗ ದೀಪ್ತನಾಗಿ ಮುಂದುವರಿಯುತ್ತಾನೋ ಆಗ 80 8,000 ಮತ್ತು 20,000 ಅಂದರೆ ಒಟ್ಟು 36,000 ಸೂರ್ಯನ ಕುದುರೆಗಳ ಹಗ್ಗವಾಗಿರುವ ನಾಗಗಳು ಅವನನ್ನು ಅನುಸರಿಸಿ ಹೋಗುತ್ತವೆ. ಹೀಗೆ ಸೂರ್ಯನ ತೇಜಸ್ಸು ಕೂಡ ಧೃತರಾಷ್ಟ್ರನೆಂಬ ಸರ್ಪರಾಜನ ತೇಜಸ್ಸಿನಿಂದ ತಡೆಯಲ್ಪಟ್ಟು ಸರ್ಪಗಳನ್ನು ಸುಡಲು ಸಮರ್ಥವಾಗುವುದಿಲ್ಲ. ಧೃತರಾಷ್ಟ್ರನೆಂಬ ನಾಗರಾಜನನ್ನು ಸೇವಿಸುವ ಯಾವಾಗಲೂ ಅವನ ಹತ್ತಿರದಲ್ಲಿಯೇ ಇರುವ ಅನೇಕ ಸರ್ಪಗಳಿವೆ. ಅನೇಕ ಸರ್ಪಗಳು ದೂರ ದೇಶಗಳಿಗೆ ಪ್ರವಾಸಕ್ಕೆ ಹೋಗಿವೆ. ನಾನು ಅಂದರೆ ಉತ್ತಂಕನು ಐರಾವತವೆಂಬ ಸರ್ಪವೇ ಹಿರಿಯಣ್ಣನಾಗಿರುವ ಆ ಎಲ್ಲ ಸರ್ಪಗಳಿಗೂ ನಮಸ್ಕಾರ ಮಾಡುತ್ತೇನೆ. ಯಾವ ತಕ್ಷಕನು ಹಿಂದೆ ಕುರುಕ್ಷೇತ್ರ ಮತ್ತು ಕಾಂಡವ ಪ್ರಸ್ಥಗಳಲ್ಲಿ ವಾಸ ಮಾಡುತ್ತಿದ್ದನೋ ಅಂತಹ ನಾಗರಾಜನಾದ ತಕ್ಷಕನನ್ನು ನಾನು ಕುಂಡಲಗಳಿಗೋಸ್ಕರ ಸ್ತೋತ್ರ ಮಾಡುತ್ತಿದ್ದೇನೆ. ಮಹಾತ್ಮನಾದ ಆ ತಕ್ಷಕನು ಮತ್ತು ಅಶ್ವಸೇನರು ಯಾವಾಗಲೂ ಜೊತೆಯಲ್ಲಿಯೇ ಸಂಚಾರ ಮಾಡುವವರಿದ್ದಾರೆ. ಅವರಿಬ್ಬರು ಇಕ್ಷುಮತಿ ನದಿಯನ್ನು ಅನುಸರಿಸಿ ಇರುವ ಕುರುಕ್ಷೇತ್ರದಲ್ಲಿ ವಾಸ ಮಾಡುತ್ತಿದ್ದರು. ತಕ್ಷಕನಿಗೆ ಶ್ರುತಸೇನನೆಂಬ ಒಬ್ಬ ತಮ್ಮನಿದ್ದಾನೆ.
ಅವನು ನಾಗಗಳಲ್ಲಿ ತಾನು ಮುಖ್ಯನಾಗಬೇಕೆಂದು ಬಯಸಿ ಮಹದ್ಯುಮ್ನವೆಂಬ ತೀರ್ಥದಲ್ಲಿ ತಪಸ್ಸು ಮಾಡುತ್ತಾ ವಾಸ ಮಾಡುತ್ತಿದ್ದಾನೆ. ನಾನು ಮಹಾತ್ಮನಾದ ಆ ಶ್ರುತಸೇನನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ. ಈ ರೀತಿಯಾಗಿ ಉತ್ತಂಕನು ಮೇಲೆ ಹೇಳಿದ ಶ್ಲೋಕಗಳಿಂದ ನಾಗಗಳನ್ನು ಸ್ತೋತ್ರ ಮಾಡಿದನು. ಆದರೆ ಅವನಿಗೆ ಕುಂಡಲಗಳು ಸಿಗದಿದ್ದರೂ ಸರ್ಪಗಳಿಂದ ಅಪಾಯ ಉಂಟಾಗಲಿಲ್ಲ. ಆ ಸ್ತೋತ್ರದ ಪಠನದಿಂದ ಇಷ್ಟಪ್ರಾಪ್ತಿಯಾಗದಿದ್ದರೂ ಅನಿಷ್ಟ ಅಂದರೆ ವಿಷವ್ಯಾಪನೆಯು ನಿವಾರಣೆಯಾಯಿತು. ಸರ್ಪಗಳನ್ನು ಸ್ತೋತ್ರ ಮಾಡಿದರೂ ಉತ್ತಂಕನಿಗೆ ಕಳೆದು ಹೋದ ಕುಂಡಲಗಳು ಸಿಗಲಿಲ್ಲ. ಆಗ ಅವನು ಮುಂದೇನು ಮಾಡಬೇಕೆಂದು ಚಿಂತಾಗ್ರಸ್ತನಾಗಿ ಆಲೋಚಿಸುತ್ತಿರುವಾಗ ಹಾಸು ಹೊಕ್ಕಾಗಿರುವ ಅನೇಕ ದಾರಗಳ ಸಮೂಹವನ್ನಿಟ್ಟುಕೊಂಡು ನೇಯ್ಗೋಲಿನಿಂದ ಅಂದರೆ ವಯನದಂಡದಿಂದ ಇಬ್ಬರು ಸ್ತ್ರೀಯರು ಬಟ್ಟೆಯನ್ನು ನೇಯುತ್ತಿರುವುದನ್ನು ನೋಡಿದನು. ಆ ದಾರಗಳು ಅರ್ಧಭಾಗ ಬಿಳುಪಾಗಿಯೂ ಉಳಿದ ಅರ್ಧಭಾಗ ಕಪ್ಪಾಗಿಯೂ ಇದ್ದವು. ಅಲ್ಲಿ 6 ಮಕ್ಕಳು 12 ಗೂಟಗಳುಳ್ಳ ಒಂದು ಚಕ್ರವನ್ನು ತಿರುಗಿಸುತ್ತಿದ್ದರು. ಸಮೀಪದಲ್ಲಿಯೇ ಸುಂದರವಾದ ಕುದುರೆಯನ್ನು ಒಬ್ಬ ಮನುಷ್ಯನನ್ನು ಉತ್ತಂಕನು ನೋಡಿದನು. ತಾನು ಕಂಡ ವಸ್ತುಗಳನ್ನು ಮಂತ್ರಸ್ವರೂಪವಾದ ಈ ಕೆಳಗಿನ ಶ್ಲೋಕಗಳಿಂದ ಸ್ತುತಿಸಿದನು. ತ್ರೀಣ್ಯರ್ಪಿತಾನ್ಯತ್ರ ಶತಾನಿ ಮಧ್ಯೆ ಷಷ್ಟಿಶ್ಚ ನಿತ್ಯಂ ಚರತಿ ಧ್ರುವೇಸ್ಮಿನ್ ಚಕ್ರೇ 24 ಪರ್ವಯೋಗೆ ಷಡ್ವೈ ಕುಮಾರ ಪರಿವರ್ತಯಂತಿ. ಸಂವತ್ಸರವು ಚಕ್ರಾಕಾರವಾಗಿದೆ. ನದಿಯ ಪ್ರವಾಹದಂತೆ ಅನವರತವಾಗಿ ಸಾಗುತ್ತಿರುವ ಈ ಕಾಲಚಕ್ರದ ಮಧ್ಯದಲ್ಲಿ 360 ಗೂಟಗಳಂತೆ ದಿನಗಳು ಸ್ಥಿರವಾದ ಚಕ್ರದ ಮಧ್ಯಭಾಗದಲ್ಲಿ ಸುತ್ತಲೂ ತಿರುಗುತ್ತಿವೆ. ಈ ಸಂವತ್ಸರವೆಂಬ ಚಕ್ರವು ಶುಕ್ಲ ಕೃಷ್ಣ ಪಕ್ಷಗಳೆಂಬ 24 ಗೆಣ್ಣುಗಳಿಂದ ಕೂಡಿಕೊಂಡಿದೆ. ಈ ಚಕ್ರವನ್ನು ವಸಂತಾದಿ 6 ಋತುಗಳೆಂಬ 6 ಬಾಲಕರು ತಿರುಗಿಸುತ್ತಾರೆ. ಹೀಗೆ ಹುಡುಗರು ಆಟಕ್ಕೋಸ್ಕರ ತಿರುಗಿಸುವ ಚಕ್ರದಂತೆ ಸಂವತ್ಸರ ಚಕ್ರವಿದೆ. ಈ ಚಕ್ರದ 360 ದಿನಗಳೆಂಬ ಗೂಟಗಳು 15 24 ಪಕ್ಷಗಳೆಂಬ ಗಿಣ್ಣುಗಳಲ್ಲಿ ಸೇರಿಕೊಂಡಿವೆ. 6 ಋತುಗಳು 6 ಮಕ್ಕಳಂತೆ ಸಂವತ್ಸರ ಚಕ್ರವನ್ನು ತಿರುಗಿಸುತ್ತವೆ. ತಂತ್ರಂ ಚೇದಂ ವಿಶ್ವರೂಪೇ ಯುವತ್ಯೌ ವಯತಸ್ತಂತು ತತಂ ವರ್ತಯಂತೌ ಕೃಷ್ಣಾನ್ಸಿತಾಂಶ್ಚೈವ ವಿವರ್ತಯಂತೌ ಭೂತಾನ್ಯಜಸ್ರಂ ಭುವನಾನಿ ಚೈವ. ಬೇರೆ ಬೇರೆಯ ಸಮಯಗಳಲ್ಲಿ ಸ್ತ್ರೀ ಪುರುಷಾದಿ ಅನೇಕ ರೂಪಗಳನ್ನು ಸ್ವೀಕರಿಸುವ ಯುವತಿಯರಿಬ್ಬರು ಕಪ್ಪು ಮತ್ತು ಬಿಳುಪಾದ ದಾರಗಳು ಪರಸ್ಪರ ಸೇರಿಕೊಳ್ಳುವಂತೆ ಮಾಡುತ್ತಾ ಹಾಸುಹೊಕ್ಕಾಗಿರುವ ಈ ದಾರಗಳ ಸಮುದಾಯದಿಂದ ಪ್ರಪಂಚದಲ್ಲಿರುವ ಪ್ರಾಣಿಗಳನ್ನು ಎಲ್ಲ ಲೋಕಗಳನ್ನು ಪರಿಣಾಮಗೊಳಿಸುತ್ತಾ ಸಂವತ್ಸರವೆಂಬ ಬಟ್ಟೆಯನ್ನು ನೇಯುತ್ತಾರೆ. ವಜ್ರಸ್ಯ ಭರ್ತ ಭುವನಸ್ಯ ಗೋಪ್ತ ವೃತ್ರಸ್ಯ ಹಂತ ನ ಮುಚೇರ್ನಿಹಂತ ಕೃಷ್ಣೇ ವಸಾನೋ ವಸನೆ ಮಹಾತ್ಮ ಸತ್ಯಾನೃತೇಯೋ ವಿವಿನಕ್ತಿ ಲೋಕೆ ಯೋ ವಾಜಿನಂ ಗರ್ಭಮಪಾಂ ಪುರಾಣಂ ವೈಶ್ವಾನರಂ ವಾಹನಮಭ್ಯುಪೈತಿ ನಮೋಸ್ತು ತಸ್ಮೈ ಜಗದೀಶ್ವರಾಯ ಲೋಕತ್ರಯೇಶಾಯ ಪುರಂದರಾಯ. ಸೃಷ್ಟ್ಯಾದಿಯಲ್ಲಿಯೇ ನೀರಿನಿಂದ ಹುಟ್ಟಿದ ಅಗ್ನಿ ಎಂಬ ಅಶ್ವವನ್ನು ಹಿಂದೆ ವರ್ಣಿತನಾದ ಮಹೇಂದ್ರ ಪರ್ಜನ್ಯನು ವಾಹನವೆಂದು ಅಂಗೀಕರಿಸಿದ್ದಾನೆ. 3 ಲೋಕಗಳಿಗೂ ಮತ್ತು ಸಮಸ್ತ ಪ್ರಪಂಚಕ್ಕೂ ಅಧಿಪತಿಯಾದ ಪರ್ಜನ್ಯರೂಪಿಯಾದ ಇಂದ್ರನಿಗೆ ನಮಸ್ಕಾರಗಳು. ವಜ್ರಧರನು ವೃತ್ರ ನಮುಚಿಗಳ ಸಂಹಾರಕನೂ ಆದ ಇಂದ್ರನಿಗೆ ನಮಸ್ಕಾರಗಳು. ಸಕಲರನ್ನು ಸ್ತುತಿಗೈದು ಬಳಲಿದ್ದ ಉತ್ತಂಕನನ್ನು ಮಹಾಪುರುಷನು ಹತ್ತಿರ ಕರೆದು, ಉತ್ತಂಕನೇ, ನಿನ್ನ ಸ್ತೋತ್ರಗಳಿಗೆ ಮೆಚ್ಚಿರುವೆನು. ನನ್ನಿಂದ ನಿನಗೇನು ಬೇಕಾಗಿದೆ? ಮರೆಮಾಚದೆ ಹೇಳು ಎಂದನು. ಪೂಜ್ಯನೇ, ನನ್ನ ಸ್ತೋತ್ರಕ್ಕೆ ಪ್ರಸನ್ನನಾಗಿರುವುದಾದರೆ ಈ ಪಾತಾಳದಲ್ಲಿರುವ ಸರ್ಪಗಳೆಲ್ಲವೂ ನನ್ನ ಅಧೀನದಲ್ಲಿ ಇರುವಂತೆ ಮಾಡು. ಹಾಗೆಯೇ ಆಗಲಿ. ಈ ಅಶ್ವದ ಗುದದ್ವಾರವನ್ನು ಊದಿ ಪ್ರಜ್ವಲಿಸುವಂತೆ ಮಾಡು. ಉತ್ತಂಕನು ಮಹಾಪುರುಷನ ಆದೇಶದಂತೆ ಅಶ್ವದ ಗುದದ್ವಾರವನ್ನು ಊದಲು ಕುದುರೆಯ ನವದ್ವಾರಗಳಿಂದಲೂ ಹೊಗೆಯಿಂದ ಕೂಡಿರುವ ಅಗ್ನಿಜ್ವಾಲೆಗಳು ಹೊರಬಂದು ಪಾತಾಳ ಲೋಕವನ್ನೇ ದಹಿಸಲು ಪ್ರಾರಂಭಿಸಿದವು. ತಕ್ಷಕನು ಆಶ್ಚರ್ಯ ಮತ್ತು ಭಯಗಳಿಂದ ಕೂಡಿದವನಾಗಿ ಪಾತಾಳ ಲೋಕದ ವಿನಾಶವನ್ನು ತಪ್ಪಿಸಲು ಉತ್ತಂಕನ ಸಮೀಪಕ್ಕೆ ಬಂದು, ನಿನಗೆ ಬೇಕಾಗಿರುವ ಕುಂಡಲಗಳು ಎಲ್ಲಿವೆ? ಇವುಗಳನ್ನು ನೀನು ಸ್ವೀಕರಿಸು ಎಂದು ಹೇಳಿ ಓಲೆಗಳನ್ನೊಪ್ಪಿಸಿ ಹೊರಟು ಹೋದನು. ಉತ್ತಂಕನಿಗೆ ಬಹಳ ಆನಂದವಾಯಿತು. ಆದರೆ ಆ ಆನಂದವು ಮರುಕ್ಷಣದಲ್ಲಿಯೇ ಉಳಿಯಲಿಲ್ಲ. ಎಷ್ಟು ಕಷ್ಟಪಟ್ಟರೂ ಪ್ರಯೋಜನವೇನು? ಆಶ್ರಮದಿಂದ ಹೊರಟು ಇಂದಿಗೆ 3 ದಿನಗಳಾಗಿವೆ. ಮಾತೆಯವರು 4ನೆಯ ದಿನವೇ ಬರಬೇಕೆಂದು ಆಜ್ಞೆಗೆತ್ತಿರುವರು. 10 ಗಾವದುಗಳ ದೂರವಿರುವ ಆಶ್ರಮಕ್ಕೆ ನಡೆದು ಹೋಗಿ ಹಿಂದೆ ತಲುಪಲು ಸಾಧ್ಯವೇ ಇಲ್ಲ. ಇಷ್ಟು ಶ್ರಮವು ನಿರರ್ಥಕವಾಗಿ ಹೋಗುವುದಲ್ಲದೆ ಮಾತೆಯವರ ಶಾಪಕ್ಕೂ ಗುರಿಯಾಗಬೇಕಾಗುವುದು ಎಂದು ಉತ್ತಂಕನು ಪರಿತಪಿಸತೊಡಗಿದನು. ಅಶ್ವಾರೋಹಿಯು ಉತ್ತಂಕನ ಮುಖದ ಮಾಲಿನ್ಯವನ್ನು ಕಂಡು ಮನೋಗತವಾದ ಚಿಂತೆ ಏನು ಎಂಬುದನ್ನು ಅರಿತವನಾಗಿ ತನ್ನ ಕುದುರೆಯನ್ನೇ ಹತ್ತುವಂತೆ ಹೇಳಿದನು.
ಋಷಿಕುಮಾರನು ಕುದುರೆಯನ್ನೇರಿ ಮನೋವೇಗದಲ್ಲಿ ಪ್ರಯಾಣ ಮಾಡಿ ಆಶ್ರಮವನ್ನು ಸೇರಿದನು. ಕುದುರೆಯು ಸವಾರನು ಅದೃಶ್ಯರಾಗಿ ಹೊರಟು ಹೋದರು. ಗುರುಪತ್ನಿಯು ಸ್ನಾನ ಮಾಡಿ ತಲೆಯನ್ನು ಬಾಚಿಕೊಳ್ಳುತ್ತಾ ಉತ್ತಂಕನ ಆಗಮನವನ್ನೇ ನಿರೀಕ್ಷಿಸುತ್ತಾ ಕುಳಿತಿದ್ದಳು. ವೇಳೆ ಮೀರುತ್ತಿದ್ದುದರಿಂದ ಗುರುಪತ್ನಿಯ ಸಹನೆಯೂ ಮಿತಿಮೀರಿ ಉತ್ತಂಕನಿಗೆ ಶಾಪ ಕೊಡಬೇಕೆನ್ನುವ ವೇಳೆಗೆ ಸರಿಯಾಗಿ ಋಷಿಕುಮಾರನು ಕರ್ಣಾಭರಣಗಳನ್ನು ಮಾತೆಯ ಮುಂದಿಟ್ಟು ಸಾಷ್ಟಾಂಗ ಬೆರಗಿದನು. ಗುರುಪತ್ನಿಯ ಆನಂದಕ್ಕೆ ಪಾರವುಂಟೆ ಉತ್ತಂಕನನ್ನು ಮನಸಾರ ಹರಸಿದಳು. ಉತ್ತಂಕನೇ, ಸರಿಯಾದ ಹೊತ್ತಿಗೆ ಸರಿಯಾದ ಸ್ಥಳಕ್ಕೆ ಆಗಮಿಸಿರುವೆ. ವತ್ಸ, ನಿನಗೆ ಆದರಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನೀನು ನಿರಪರಾಧಿಯಾದುದರಿಂದ ನಾನು ನಿನಗೆ ಶಾಪ ಕೊಡಲಿಲ್ಲ. ನೀನು ಶ್ರೇಯೋವಂತನಾಗಿ ಬಾಳುವೆ. ನಿನಗೆ ಸರ್ವ ಸಿದ್ಧಿಗಳು ಉಂಟಾಗುವವು. ಗುರುಪತ್ನಿಯಿಂದ ಆಶೀರ್ವಾದಗಳನ್ನು ಪಡೆದ ನಂತರ ಉತ್ತಂಕನು ಗುರುಗಳ ಸಮೀಪಕ್ಕೆ ಹೋಗಿ ಅಭಿವಾದನ ಮಾಡಿ ನಿಲ್ಲಲು ವೇದರು ಇಷ್ಟು ಕಾಲ ವಿಳಂಬಕ್ಕೆ ಕಾರಣವೇನೆಂದು ಉತ್ತಂಕನನ್ನು ಪ್ರಶ್ನಿಸಿದರು. ಉತ್ತಂಕನು ತಕ್ಷಕನು ಕೊಟ್ಟ ತೊಂದರೆಗಳನ್ನೆಲ್ಲ ವಿವರಿಸಿದನು. ಗುರುದೇವ, ಕುಂಡಲಾಹರಣ ಕಾರ್ಯದಲ್ಲಿ ನಾಗರಾಜನಾದ ತಕ್ಷಕನು ನನಗೆ ವಿಘ್ನವನ್ನು ಉಂಟು ಮಾಡಿದನು. ಆ ಕಾರಣದಿಂದಲೇ ನಾನು ನಾಗಲೋಕಕ್ಕೆ ಹೋಗಬೇಕಾಯಿತು. ಅಲ್ಲಿ ಇಬ್ಬರು ಸ್ತ್ರೀಯರು ಬಟ್ಟೆಯನ್ನು ನೇಯುತ್ತಿದ್ದುದನ್ನು ಕಂಡನು. ಅವರು ನೇಯ್ಗೆಗೆ ಉಪಯೋಗಿಸುತ್ತಿದ್ದ ದಾರಗಳು ಕಪ್ಪಾಗಿಯೂ ಬಿಳುಪಾಗಿಯೂ ಇದ್ದವು. ಈ ಎಲ್ಲದರ ಗೂಢಾರ್ಥವೇನು ಆಚಾರ್ಯ? ಅಲ್ಲಿಯೇ ನಾನು 12 ಅರಕಾಲುಗಳಿಂದ ಕೂಡಿದ್ದ ಚಕ್ರವನ್ನು ಕಂಡನು. ಆ ಚಕ್ರವನ್ನು 6 ಬಾಲಕರು ತಿರುಗಿಸುತ್ತಿದ್ದರು. ಅದರ ರಹಸ್ಯವೇನು? ಅವರಾರು ದಯಮಾಡಿ ತಿಳಿಸಿರಿ. ಅದಕ್ಕೆ ಮೊದಲು ನಾನು ಪೌಷ್ಯನ ಪುರಾಭಿಮುಖವಾಗಿ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಂದು ದೊಡ್ಡ ಎತ್ತನ್ನು ಕಂಡನು. ಆ ಎತ್ತಿನ ಮೇಲೆ ಮಹಾಪುರುಷನೊಬ್ಬನು ಕುಳಿತಿದ್ದನು. ಅವನು ನನ್ನನ್ನು ಕಂಡು ಅದರ ಆದರಪೂರ್ವಕವಾಗಿ, ಉತ್ತಂಕ, ಈ ಎತ್ತಿನ ಸಗಣಿಯನ್ನು ಭಕ್ಷಿಸು, ನಿನ್ನ ಗುರುಗಳೂ ಸಹ ಇದನ್ನು ಭಕ್ಷಿಸಿರುವರು ಎಂದು ಹೇಳಿದನು. ಆ ಮಹಾಪುರುಷನ ಮಾತಿನಂತೆ ನಾನು ಎತ್ತಿನ ಸಗಣಿಯನ್ನು ಭಕ್ಷಿಸಿದನು. ಆ ಮಹಾಪುರುಷನಾರು? ಆ ಎತ್ತು ಯಾವುದು? ಇವುಗಳೆಲ್ಲದರ ರಹಸ್ಯವನ್ನು ತಮ್ಮ ಮುಖಾರವಿಂದದಿಂದ ತಿಳಿಯಲು ಇಚ್ಛಿಸಿದ್ದೇನೆ. ದಯಮಾಡಿ ಹೇಳಿರಿ. ಉತ್ತಂಕನಿಂದ ಹೀಗೆಂದು ಪ್ರಾರ್ಥಿತರಾದ ವೇದರು ಪ್ರಕೃತಿಯ ರಹಸ್ಯವನ್ನು ಹೊರಗೆಡಹುತ್ತಾ ಹೇಳಿದರು. ಏತೆ ಸ್ತ್ರೀಯೋ ಧಾತ ವಿಧಾತ ಚಯೇ ಚತೆ ಕೃಷ್ಣಾಃ ಸಿತಾಸ್ತಂತವಸ್ತೆ ರಾತ್ರ್ಯಹನಿ ತದಪಿ ತಚ್ಚಕ್ರಂ ದ್ವಾದಶಾರಂ ಶರೈಕುಮಾರಾಃ ಪರಿವರ್ತಯಂತಿ ತೇಪಿ ಷಡ್ ಋತವಃ ದ್ವಾದಶಾರ 12 ಮಾಸಾಃ ಸಂವತ್ಸರಶ್ಚಕ್ರಂ. ಆ ಇಬ್ಬರು ಹೆಂಗಸರು ಧಾತ್ರಿ ಮತ್ತು ವಿಧಾತ್ರಿಯರು. ಕಪ್ಪು ಮತ್ತು ಬಿಳಿಯ ದಾರಗಳು ಹಗಲು ಮತ್ತು ರಾತ್ರಿಗಳನ್ನು ನಿರ್ದೇಶಿಸುತ್ತವೆ. 12 ಅರಕಾಲುಗಳ ಚಕ್ರವೇ 12 ಮಾಸಗಳುಳ್ಳ 1 ವರ್ಷ. ಅದನ್ನು ತಿರುಗಿಸುತ್ತಿದ್ದ 6 ಬಾಲಕರು ವಸಂತಾದಿ 6 ಋತುಗಳು. ಯಃ ಪುರುಷ ಸಪರ್ಜನ್ಯೋ ಯೋರ್ಶ್ವ ಸೋಗ್ನಿರ್ ಯಋಷಭಸ್ತ್ವಯ ಪಥಿ ಗಚ್ಚತ ದೃಷ್ಟ ಸ ಐರಾವತೋ ನಾಗರಾಟ್. ಅಲ್ಲಿ ನಿಂತಿದ್ದ ಅಶ್ವಾರೋಹಿ ಯುವಕನು ಪರ್ಜನ್ಯ ದೇವನು, ಅಶ್ವವೇ ಅಗ್ನಿಯು. ನೀನು ಆಶ್ರಮದಿಂದ ಹೊರಟಾಗ ದಾರಿಯಲ್ಲಿ ನೋಡಿದ ಎತ್ತು ಆನೆಗಳ ರಾಜನಾದ ಐರಾವತವು. ವೃಷಭಾರೋಹಿಯು ನನ್ನ ಮಿತ್ರನಾದ ಇಂದ್ರನು. ನೀನು ಪ್ರಾಶನ ಮಾಡಿದ ಸಗಣಿ ಗಂಜಲಗಳೇ ಅಮೃತವು. ಅಮೃತವನ್ನು ಪಾನ ಮಾಡಿದುದರಿಂದ ನಾಗಲೋಕದಲ್ಲಿ ನಿನಗೆ ಅಪಾಯ ಉಂಟಾಗಲಿಲ್ಲ. ಭಗವಾನ್ ಇಂದ್ರದೇವನು ನನ್ನ ಮಿತ್ರನು. ನಿನ್ನ ಮೇಲಿನ ಕರುಣೆಯಿಂದಾಗಿ ಅವನು ಈ ವಿಧವಾಗಿ ನಿನ್ನನ್ನು ಅನುಗ್ರಹಿಸಿದ್ದಾನೆ. ಅವನ ಅನುಗ್ರಹದಿಂದಲೇ ನೀನು ಕುಂಡಲಗಳನ್ನು ಪಡೆದುಕೊಂಡು ಸುಖವಾಗಿ ಇಲ್ಲಿಗೆ ಬಂದು ಸೇರಲು ಸಾಧ್ಯವಾಯಿತು. ಸೌಮ್ಯನೇ, ಈಗ ನೀನು ನಿನ್ನಿಚ್ಛೆ ಬಂದೆಡೆಗೆ ಪ್ರಯಾಣ ಮಾಡಲು ಅನುಮತಿಯನ್ನಿತ್ತಿದ್ದೇನೆ. ನೀನು ಶ್ರೇಯೋವಂತನಾಗಿ ಬಾಳುವೆ. ಗುರುಗಳಿಂದ ಅನುಮತಿಯನ್ನು ಪಡೆದ ಉತ್ತಂಕನು ತಕ್ಷಕನ ವಿಷಯದಲ್ಲಿ ಬಹು ಕ್ರುದ್ಧನಾಗಿ ತನಗೆ ಅಪಕಾರವನ್ನೆಸಗಿದ ಅವನಿಗೆ ಪ್ರತೀಕಾರ ಮಾಡುವ ಸಲುವಾಗಿ ಹಸ್ತಿನಾಪುರಾಭಿಮುಖವಾಗಿ ಪ್ರಯಾಣ ಮಾಡಿದನು. ಉತ್ತಂಕನು ಹಸ್ತಿನಾಪುರವನ್ನು ಸೇರಿದ ಸ್ವಲ್ಪ ಕಾಲದಲ್ಲಿಯೇ ಜನಮೇಜಯನನ್ನು ಸಂಧಿಸಿದನು. ಆ ಹಿಂದೆ ತಕ್ಷಶಿಲೆಗೆ ದಂಡೆತ್ತಿ ಹೋಗಿದ್ದ ಜನಮೇಜಯನು ವಿಜಯಿಯಾಗಿ ಆಗ ತಾನೇ ಹಸ್ತಿನಾಪುರಕ್ಕೆ ಹಿಂದಿರುಗಿದ್ದನು. ಅಮಾತ್ಯ ಪುರೋಹಿತ ಸೇನಾಪತಿಗಳಿಂದ ಪರಿವೃತನಾಗಿ ರತ್ನಸಿಂಹಾಸನದಲ್ಲಿ ಕುಳಿತಿದ್ದ ಜನಮೇಜಯನನ್ನು ಉತ್ತಂಕನು ಯಥಾವಿಧಿಯಾಗಿ ಜಯಪೂರ್ವಕವಾಗಿ ಆಶೀರ್ವಾದಗಳಿಂದ ಹರಸಿ ಸುಶಬ್ದಗಳಿಂದ ವಿಭೂಷಿತವಾದ ವಾಣಿಯಿಂದ ಯಥೋಚಿತ ರೀತಿಯಲ್ಲಿ ಹೇಳಿದನು. ಮಹಾರಾಜ, ಮಹಾಕಾರ್ಯವೊಂದನ್ನು ಮಾಡಬೇಕಾಗಿರುವಾಗ ಅದರ ವಿಷಯವಾಗಿ ಯೋಚಿಸದೆಯೇ ಅಜ್ಞಾನಪರವಶನಾಗಿರುವಂತೆ ಯಾವುದು ಬೇರೆಯ ಕಾರ್ಯದಲ್ಲಿ ತೊಡಗಿರುವೆ. ಜನಮೇಜಯನಿಗೆ ಉತ್ತಂಕನ ಅಸ್ಖಲಿತ ವಾಣಿಯನ್ನು ಕೇಳಿ ಆಶ್ಚರ್ಯ ಉಂಟಾಯಿತು. ಒಡನೆಯೇ ಸಿಂಹಾಸನದಿಂದೆದ್ದು ಋಷಿಕುಮಾರನನ್ನು ಯಥೋಚಿತವಾದ ಆಸನವೊಂದರಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಹೇಳಿದನು. ಋಷಿಪುಂಗವನೇ, ಈ ನನ್ನ ಪ್ರಜೆಗಳ ಸಂರಕ್ಷಣೆಯಿಂದ ಕ್ಷತ್ರ ಧರ್ಮವನ್ನು ಪರಿಪಾಲಿಸುತ್ತಿದ್ದೇನೆ. ಪ್ರಜೆಗಳ ರಕ್ಷಣೆಯಲ್ಲಿ ಯಾವ ವಿಧವಾದ ನ್ಯೂನತೆಯೂ ಇಲ್ಲವೆಂದು ಭಾವಿಸಿದ್ದೇನೆ. ಆದರೆ ನೀನಾದರೂ ಈ ಕಾರಣವಿಲ್ಲದೆ ಈ ಮಾತನ್ನು ಹೇಳಿರುವುದಿಲ್ಲ.
ಈಗ ನಾನೇನು ಮಾಡಬೇಕಾಗಿದೆ ಎಂಬುದನ್ನು ಹೇಳು. ಯಾವ ಕಾರ್ಯವನ್ನು ನನ್ನಿಂದ ಮಾಡಿಸುವ ಸಲುವಾಗಿ ನೀನು ಇಲ್ಲಿಗೆ ಬಂದಿರುವೆ? ಶೌನಕರೇ, ನೃಪೋತ್ತಮನಾದ ಜನಮೇಜಯನು ಹೀಗೆ ಹೇಳಲು ಪುಣ್ಯ ಕಾರ್ಯಗಳನ್ನು ಮಾಡುವುದರಲ್ಲಿ ಶ್ರೇಷ್ಠನಾದ ದ್ವಿಜಸತ್ತಮನಾದ ಉತ್ತಂಕನು ಉದಾರ ಹೃದಯನಾದ ರಾಜನಿಗೆ ಹೇಳಿದನು, ಮಹಾರಾಜ, ಪ್ರಜೆಗಳ ವಿಷಯದಲ್ಲಿ ನಿನ್ನ ರಾಜ್ಯಭಾರ ಕ್ರಮವು ದೋಷರಹಿತವಾಗಿದೆ, ಇದರಲ್ಲಿ ಸಂಶಯವಿಲ್ಲ. ಆದರೆ ನೀನು ಈಗ ಕೈಗೊಳ್ಳಬೇಕಾಗಿರುವ ಕಾರ್ಯವು ನಿನ್ನ ಆತ್ಮೀಯವಾದುದು. ಜನಮೇಜಯ, ದುಷ್ಟ ತಕ್ಷಕನು ನಿನ್ನ ತಂದೆಯನ್ನು ಕೊಲೆ ಮಾಡಿರುವನು. ಅಂತಹ ದುರಾತ್ಮನಾದ ತಕ್ಷಕನಿಗೆ ನೀನು ಪ್ರತೀಕಾರ ಮಾಡಲೇಬೇಕು. ಶತ್ರು ವಿನಾಶದ ಸಿದ್ಧಿಗಾಗಿ ಸರ್ಪಯಜ್ಞ ರೂಪವಾದ ಕರ್ಮವು ಶಾಸ್ತ್ರದಲ್ಲಿ ಇರುವುದನ್ನು ನಾನೇ ನೋಡಿದ್ದೇನೆ. ಸರ್ಪಯಾಗದ ಕರ್ಮಾನುಷ್ಠಾನಕ್ಕೆ ಇದು ಉಚಿತವಾದ ಕಾಲವಾಗಿದೆ. ಆದುದರಿಂದ ಮಹಾತ್ಮನಾದ ನಿನ್ನ ತಂದೆಯನ್ನು ಮೃತ್ಯುವಶನನ್ನಾಗಿ ಮಾಡಿದವನಿಗೆ ಪ್ರತೀಕಾರವನ್ನು ನೀನು ಈ ಸಮಯದಲ್ಲಿ ಅವಶ್ಯವಾಗಿ ಮಾಡಬೇಕಾಗಿದೆ. ಧರ್ಮಾತ್ಮನಾದ ನಿನ್ನ ತಂದೆಯು ತಕ್ಷಕನಿಗೆ ಯಾವುದೇ ಅಪರಾಧವನ್ನು ಮಾಡದಿದ್ದರೂ ದುಷ್ಟಾಂತರಾತ್ಮನಾದ ತಕ್ಷಕನು ಅವನನ್ನು ಕಚ್ಚಿಬಿಟ್ಟನು. ಸಿಡಿಲಿನಿಂದ ದಗ್ಧವಾದ ವೃಕ್ಷದಂತೆ ತಕ್ಷಕನ ದಶನದಿಂದ ಕಚ್ಚುವಿಕೆಯಿಂದ ನಿನ್ನ ತಂದೆಯು ಹಸುವನ್ನು ನೀಗಿದನು. ಪನ್ನಗಾಧಮನಾದ ಆ ತಕ್ಷಕನು ತನ್ನ ಬಲದ ವಿಷಯದಲ್ಲಿ ಬಹಳ ಗರ್ವಿಷ್ಠನಾಗಿದ್ದಾನೆ. ಈ ಕಾರಣದಿಂದಲೇ ಆ ಪಾಪಿಷ್ಠನು ನಿನ್ನ ತಂದೆಯನ್ನು ಕಚ್ಚಿ ಸಾಗಿಸಿ ಅಕಾರ್ಯವನ್ನು ಮಾಡಿರುವನು. ನಿನ್ನ ತಂದೆಯು ರಾಜರ್ಷಿಗಳ ವಂಶಕ್ಕೆ ಸಂರಕ್ಷಕನಾಗಿದ್ದನು, ಅಮರೋಪಮನಾಗಿದ್ದನು. ಇಂತಹ ಮಹಾನುಭಾವನನ್ನು ತಕ್ಷಕನು ಕಚ್ಚಿಬಿಡುವನೆಂದು ತಿಳಿದೊಡನೆಯೇ ರಾಜನಿಗೆ ಚಿಕಿತ್ಸೆ ಮಾಡಬೇಕೆಂದು ಅತ್ಯಾತುರದಿಂದ ಬರುತ್ತಿದ್ದ ಕಾಶ್ಯಪನೆಂಬ ಬ್ರಾಹ್ಮಣನನ್ನು ಪಾಪಾತ್ಮನಾದ ತಕ್ಷಕನು ಹಿಂದಕ್ಕಟ್ಟಿಬಿಟ್ಟನು. ಅಂತಹ ಪರಮಪಾಪಿಯಾದ ತಕ್ಷಕನನ್ನು ಸರ್ಪಯಾಗದಲ್ಲಿ ಧಗಧಗನೆ ಪ್ರಜ್ವಲಿಸುವ ಯಜ್ಞೇಶ್ವರನಲ್ಲಿ ಹೋಮ ಮಾಡಿಬಿಡು. ಹಾಗೆ ಮಾಡುವುದು ನಿನ್ನ ಮುಖ್ಯ ಕರ್ತವ್ಯವಾಗಿದೆ. ಸರ್ಪಯಾಗ ಮಾಡಲು ನೀನು ಅರ್ಹತೆಯನ್ನು ಪಡೆದಿರುವೆ. ಸಾವಕಾಶ ಮಾಡಬೇಡ, ಸಾಧ್ಯವಾದಷ್ಟು ಬೇಗ ಇದನ್ನು ಮಾಡಿ ಮುಗಿಸಿಬಿಡು. ನೀನು ಹೀಗೆ ಮಾಡುವುದರಿಂದ ಪಿತೃಹಂತಕನಿಗೆ ಪ್ರತೀಕಾರವನ್ನು ಮಾಡಿದಂತಾಗುತ್ತದೆ. ನನಗೂ ಸಹ ಬಹುಪ್ರಿಯವಾದ ಕಾರ್ಯವೊಂದನ್ನು ಮಾಡಿಕೊಟ್ಟಂತಾಗುತ್ತದೆ. ಆ ದುರಾತ್ಮನು ನನ್ನ ವಿಷಯದಲ್ಲಿಯೂ ಕಾರಣವಿಲ್ಲದೆ ಅಪರಾಧವನ್ನೆಸಗಿದ್ದಾನೆ. ಗುರುವರ್ಥವಾಗಿ ಅಂದರೆ ಗುರುದಕ್ಷಿಣೆಯ ಆಹರಣಕ್ಕಾಗಿ ನಾನು ಪ್ರಯತ್ನಿಸುತ್ತಿದ್ದಾಗ ಆ ದುಷ್ಟನು ಕಾರಣವೇ ಇಲ್ಲದೆ ನನ್ನ ಕಾರ್ಯಕ್ಕೆ ವಿಘ್ನವನ್ನು ತಂದೊಡ್ಡಿದನು. ಶೌನಕರೇ, ಉತ್ತಂಕನ ಘೃತಧಾರ ಸಮಾನವಾದ ವಾಕ್ ಪ್ರವಾಹವನ್ನು ಕೇಳುತ್ತಿದ್ದಂತೆಯೇ ತಕ್ಷಕನ ವಿಷಯದಲ್ಲಿ ರಾಜನು ಕುಪಿತನಾದನು. ಹವಿಸ್ಸಿನಿಂದ ಯಜ್ಞೇಶ್ವರನು ದೇದೀಪ್ಯಮಾನನಾಗಿ ಪ್ರಜ್ವಲಿಸುವಂತೆ ಉತ್ತಂಕನ ವಾಕ್ಯಗಳೆಂಬ ಹವಿಸ್ಸಿನಿಂದ ಜನಮೇಜಯನ ಕೋಪಾಗ್ನಿಯು ಪ್ರಜ್ವಲಿಸಿತು. ಬಹು ದುಃಖಿತನಾದ ಜನಮೇಜಯನು ಉತ್ತಂಕನ ಸಾನ್ನಿಧ್ಯದಲ್ಲಿಯೇ ಮಂತ್ರಿಗಳನ್ನು ಕುರಿತು ತನ್ನ ತಂದೆಯು ಸ್ವರ್ಗವನ್ನೈದುವುದಕ್ಕೆ ಕಾರಣವನ್ನು ಕೇಳಿದನು. ರಾಜನು ಉತ್ತಂಕನ ಮುಖಾರವಿಂದದಿಂದ ತನ್ನ ತಂದೆಯ ಮರಣದ ಕಾರಣವನ್ನು ಕೇಳಿದೊಡನೆಯೇ ದುಃಖ ಮತ್ತು ಶೋಕಗಳಿಂದ ಬಹಳ ಖಿನ್ನನಾಗಿ ಹೋದನು ಎಂಬಲ್ಲಿಗೆ ಆ ಮಹಾಭಾರತದ ಆದಿಪರ್ವದ 3ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.